ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾವು ಲಾಸ್ಟ್ ವೀಡಿಯೋ ಮಾಡಿದಾಗ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ನಾನು ಎವ್ರಿ ವೀಕ್ ನ್ಯೂಸ್ ಏನಾಗಿರುತ್ತೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಆಮೇಲೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕ್ವಶನ್ ಕೇಳಿದ್ರೆ ಎವ್ರಿ ಸಂಡೇ ಬಂದ್ಬಿಟ್ಟು ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ. ತುಂಬ ಜನ ಅದರಲ್ಲಿ ಕ್ವಶನ್ ಕೇಳಿದ್ದೀರಾ. ಆಮೇಲೆ ತುಂಬ ಜನ ನಾವು ಮಾಡ್ತಿರೋ ಈ ಸಂಡೇ ಪ್ರೋಗ್ರಾಮ್ಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಎಲ್ರಿಗೂ ತುಂಬ ಧನ್ಯವಾದಗಳು. ಲಾಸ್ಟ್ ವೀಡಿಯೋದಲ್ಲಿ ನನಗೆ ಹೈಯೆಸ್ಟ್ ಕ್ವಶನ್ ಬಂದಿದ್ದೆ ಈ ಓಲಾ ಎಲೆಕ್ಟ್ರಿಕ್ ಬಗ್ಗೆ. ಓಲಾ 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 ಅಂತಾನೆ ಕ್ವಶನ್ ಬರ್ತಾ ಇತ್ತು. ಆಕ್ಚುಲಿ ನೀವು ಯಾರನ್ನ ಓಲಾದಲ್ಲಿ IPO ದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವರೆಲ್ಲರದು ದುಡ್ಡು ಆಲ್ಮೋಸ್ಟ್ ಡಬಲ್ ಆಗಿದೆ. ಎಷ್ಟೋ ಜನ ಒಳ್ಳೆ ಪ್ರಾಫಿಟಲ್ಲಿ ಕುಂತಿರ್ತೀರಾ. ಆದರೆ ಇದೇ ಥರ ಫ್ಯೂಚರಲ್ಲಿ ಕೂಡ ಗ್ರೋ ಆಗುತ್ತಾ ಅಂತ ನಿಮ್ಮ ಕ್ವಶನ್ ಇರೋದು. ಆಕ್ಚುಲಿ ಫ್ಯೂಚರಲ್ಲಿ ಇದೇ ಥರ ಗ್ರೋ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಮಾರ್ನಿಂಗ್ ಕಾಂಟೆಕ್ಸ್ಟ್ ಅವರು ಒಂದು ರಿಪೋರ್ಟ್ ಮಾಡಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ಅವ್ರು ಹೇಳ್ತಾ ಇದ್ದಾರೆ, ಓಲಾ ಏನಾದರೂ ಪ್ರಾಫಿಟಬಲ್ ಆಗೋಕ್ಕೆ ಅವರು ವರ್ಷಕ್ಕೆ 22 ಲಕ್ಷ ವೆಹಿಕಲ್ಗಳನ್ನ ಸೆಲ್ ಮಾಡಬೇಕು ಅಂತ. ನಮ್ಮ ಇಂಡಿಯಾದಲ್ಲಿ ಟೋಟಲ್ 2 ವೀಲರ್ ಸೆಲ್ ಆಗ್ತಾ ಇರೋದು 17 ಮಿಲಿಯನ್, ಅಂದರೆ 1.7 crores. ಅದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಲ್ ಆಗ್ತಾ ಇರೋದು 6 ಮಿಲಿಯನ್, ಅಂದರೆ 60 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಗಳು ಎವ್ರಿ ಇಯರ್ ಸೇಲ್ ಆಗ್ತಾ ಇದಾವೆ. ಅದರಲ್ಲಿ ಓಲಾ ಎಲೆಕ್ಟ್ರಿಕಲ್ ಸ್ಕೂಟರ್ ಸೇಲ್ ಆಗಿರೋದು 3,26,000. ಅದು ಲಾಸ್ಟ್ ಇಯರ್ಗಿನ್ನ ಈ ಇಯರ್ಗೆ 88% ಗ್ರೋತ್ ಆಗಿದೆ. ಅದೇ ಇವರೊಬ್ಬರೇ ಗ್ರೋತ್ ಆಗಿಲ್ಲ, ಬೇರೆ ಬೇರೆಯವರು ಕೂಡ ಗ್ರೋತ್ ಆಗಿದ್ದಾರೆ. ಅಂದರೆ TVS ಮೋಟರ್ ಇದೆಯಲ್ವಾ, ಅವ್ರದ್ದು iQube ಅಂತ ಗಾಡಿ ಇದೆ. ಆ ಗಾಡಿ 1,82,000 ಯೂನಿಟ್ ಸೇಲ್ ಆಗಿದ್ದಾವೆ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ 122% ಗ್ರೋತ್ ಆಗಿದೆ. ಅದೇ ರೀತಿ ಬಜಾಜ್ದು ಕೂಡ ಗಾಡಿ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ ಚೇತಕ್ಕಿಂತ ಸೆಲ್ ಮಾಡ್ತಾ ಇದ್ದಾನೆ. 1,06,000 ಗಾಡಿ ಸೇಲ್ ಆಗಿದೆ. ಅದರಲ್ಲಿ 273% ಗ್ರೋತ್ ಆಗಿದೆ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ 273% ಗ್ರೋತ್ ಆಗಿದೆ. ಈಗ ಭಾವೇಶ್ ಅಗರ್ವಾಲ್ ಏನೇನು ಹೇಳೋದು, ಭಾವೇಶ್ ಅಗರ್ವಾಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿರ್ತೀರಾ, ವಿ ಆರ್ ದಿ ವರ್ಲ್ಡ್ ಲಾರ್ಜೆಸ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪನಿ ಅಂತ. ಅಲ್ಲಿ ಸ್ಟಾರ್ ಹಾಕ್ಬಿಟ್ಟು ಕೆಳಗಡೆ ಎಕ್ಸೆಪ್ಟ್ ಚೈನಾ ಅಂತ. ಅಂದ್ರೆ ಚೈನಾ ಜಗತ್ತಿಗೆ ಬರೋದೇ ಇಲ್ಲ, ವರ್ಲ್ಡ್ ಅಂತ ಹೇಳ್ಬಿಟ್ಟು ಚೈನಾ ಬಿಟ್ಟು ಅಂದಂಗೆ. ಅಂದ್ರೆ ನಮ್ಮ ಕ್ಲಾಸಲ್ಲಿ 100 ಜನ ಇದ್ದಾರೆ. ಆ 100 ಜನದಲ್ಲಿ ನಾನೇ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋದು, ಇನ್ನು 99 ಜನ ಬಿಟ್ಟು ಅಂತ. ಚೈನಾನೇ ವರ್ಲ್ಡಲ್ಲಿ ಡಾಮಿನೇಷನ್ನು. ಬಿಕಾಸ್ ಚೈನಾಗೂ ಇಂಡಿಯಾಗೂ ಕಂಪೇರ್ ಮಾಡೋದ್ರಲ್ಲಿ ಒಂದು ಮಾತಿದೆ. ಯಾಕಂದರೆ ಚೈನಾ ಕೂಡ ಎಲೆಕ್ಟ್ರಿಕಲ್ಲಿ ಫೋಕಸ್ ಮಾಡ್ತಾ ಇದ್ದಾನೆ, ಇಂಡಿಯಾ ಕೂಡ ಎಲೆಕ್ಟ್ರಿಕಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಆಮೇಲೆ ಇಬ್ಬರದು ಪಾಪ್ಯುಲೇಷನ್ ಸೇಮ್ ಇದೆ. ಅದನ್ನು ಸೇರಿಸಿ ಕಂಪೇರ್ ಮಾಡಿಬಿಟ್ಟು ವರ್ಲ್ಡಲ್ಲೇ ವಿ ಆರ್ ದ ಹೈಯೆಸ್ಟ್ 2 ವೀಲರ್ ಸೇಲ್ ಆಗೋದು ಅದು ಕಾಮನ್ನೇ. ಯಾಕಂದರೆ ನೀವೇ ನೋಡಿದರೆ 1.7 crore 2 ವೀಲರ್ ಸೇಲ್ ಆಗಿದ್ದಾವೆ. ಅಮೆರಿಕಾದಲ್ಲಿ ಸೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅಮೆರಿಕಾದಲ್ಲಿ 2 ವೀಲರ್ ಇಷ್ಟೊಂದು ಸೇಲ್ ಯಾಕಂದರೆ ಅಮೆರಿಕಾದಲ್ಲಿ ಜನಸಂಖ್ಯೆ ಇರೋದೇ 28 ಕೋಟಿ. ಅದರಲ್ಲಿ ಈ 1.7 crore 2 ವೀಲರ್ ಹೆಂಗೆ ಸೇಲ್ ಆಗ್ತವೆ? ಅಮೆರಿಕನೆಲ್ಲನೂ ಕಂಪೇರ್ ಮಾಡಿಬಿಟ್ಟ, ಚೈನಾ ಬಿಟ್ಬಿಟ್ಟ. ಯಾಕಂದರೆ ಚೈನಾದಲ್ಲಿ ಇದಕ್ಕಿಂತ ಜಾಸ್ತಿ ಸೇಲ್ ಆಗಿದ್ದಾವೆ ಅಂತ. ಅದೇ ರೀತಿ ಏತರ್ ಕೂಡ 1 ಲಕ್ಷ ಗಾಡಿ ಸೆಲ್ ಮಾಡಿದ್ದಾನೆ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಅವನು 44% ಗ್ರೋತ್ ಆಗಿದೆ. ಎವ್ರಿ ಇಯರ್ ಇಂಡಸ್ಟ್ರಿ ಗ್ರೋತ್ ಆಗ್ತಾ ಇದೆ. ಈಗ ಅವರು ಮಾರ್ನಿಂಗ್ ಕಾಂಟೆಕ್ಸ್ಟ್ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ 22 ಲಕ್ಷ ಗಾಡಿ ಸೇಲ್ ಆದರೆ ಅವನು ಪ್ರಾಫಿಟಬಲ್ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ಜಸ್ಟ್ 3 lakh ಗಾಡಿ ಸೇಲ್ ಆಗ್ತಾ ಇದೆ. ಇಯರ್ ಆನ್ ಇಯರ್ 50% ಗ್ರೋತ್ ಆದರೂ ಕೂಡ ಇನ್ನೂ 5 ವರ್ಷ ಬೇಕು ಅವರು ಆ ಲೆವೆಲ್ಲ ರೀಚ್ ಮಾಡೋಕ್ಕೆ, 22 ಲಕ್ಷ ರೀಚ್ ಮಾಡೋಕ್ಕೆ. ಬಟ್ ಎವ್ರಿ ಇಯರ್ 50% ಗ್ರೋತ್ ಆಗೋದು ಕಷ್ಟ. ಯಾಕಂದರೆ ಕಾಂಪಿಟೇಷನ್ ಕೂಡ ಬರುತ್ತೆ. ನೀವೇ ನೋಡ್ತಿರ್ತೀರ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಅದಲ್ದಲ್ಲೇ ಈಗ ಎಸ್ಟಾಬ್ಲಿಷ್ ಪ್ಲೇಯರ್ ಯಾರ್ಯಾರು ಇದ್ದಾರಲ್ವಾ, ಹೀರೋ ಇರ್ಬೋದು, ಬಜಾಜ್ ಇರ್ಬೋದು. ಈಗ ಹೀರೋ ಮೋಟರ್ ಕಾಪ್ದು ಟೋಟಲ್ ಮಾರ್ಕೆಟ್ ಕ್ಯಾಪ್ ಇರೋದೇ 1 ಲಕ್ಷ ಕೋಟಿ. ನಿನ್ನೆ ಮೊನ್ನೆ ಬಂದಿರೋ ಓಲಾದು ಮಾರ್ಕೆಟ್ ಕ್ಯಾಪ್ ಆಗಿದೆ 52,000 ಕೋಟಿ. ಅಂದರೆ ಈಗ ಜನ ಏನು ಪೇ ಮಾಡ್ತಾ ಇದ್ದಾರಲ್ಲ, ಅದು ನೆಕ್ಸ್ಟು 3-4 ವರ್ಷ ಈ ಕಂಪ್ನಿ ಮಾಡೋ ಸೇಲ್ಸು ಮತ್ತು ಪ್ರಾಫಿಟ್ಗೆ ಇವಾಗಲೇ ಪೇ ಮಾಡ್ತಾ ಇದ್ದಾರೆ. ನೀವು ಯಾರು ಎಂಟ್ರಿ ಆಗ್ತೀರಾ, ಇನ್ನೊಂದು 2-3 ವರ್ಷ ಅಂತೂ ಹೋಗಿ ದುಡ್ಡು ಮಾಡೋಕ್ಕಾಗಲ್ಲ. ಈಗ ಯಾವ ಥರ ನೈಕಾ ಮತ್ತು ಮಾಮಾ ಅರ್ತ್ ಇವೆಲ್ಲ ಬಂದ್ಬಿಟ್ಟು ಅಲ್ಲೇ ಸಾಯ್ತಿದ್ದಾವಲ್ಲ, ಅದೇ ಥರ ಆಗುತ್ತೆ. ಝೊಮ್ಯಾಟೊ ಮಾತ್ರ ಸಡನ್ಲಿ ಜಂಪ್ ಆಯಿತು. ಯಾಕಂದರೆ ಝೊಮ್ಯಾಟೊ ಜನ ಇನ್ವೆಸ್ಟ್ ಮಾಡಿದ್ದೇ ಬೇರೆದಕ್ಕೆ, ಝೊಮ್ಯಾಟೊ ಮಾಡಿದ್ದೇ ಬೇರೆ ಕೆಲಸ. ಝೊಮ್ಯಾಟೊ ಬ್ಲಿಂಕಿಟ್ಟಿಂದ ಮೇಲೆ ಹೋಗ್ತಾ ಇರೋದು, ಝೊಮ್ಯಾಟೊಯಿಂದ ಅಲ್ಲ. ಬ್ಲಿಂಕಿಟ್ಟು ಹೊಸ್ದಾಗಿ ಬಂದಿದ್ದು ಝೊಮ್ಯಾಟೊಗೆ, ಯಾರೂ ಪ್ರಿಡಿಕ್ಟು ಮಾಡಿರಲಿಲ್ಲ ಅದನ್ನು. ಅದೇ ರೀತಿ ಇವನೇನಾದರೂ 2 ವೀಲರಲ್ಲಿ ಹೋಗ್ತಾ ಇದ್ದಾನೆ, ನಾಳೆ ಇದ್ದಕ್ಕಿದ್ದಂಗೆ ಕಾರಲ್ಲಿ ಹೋಗ್ತಾನೆ ಅಂದರೆ ಮೇ ಬಿ ಆ ಟೈಮ್ ಬೇರೆ ಇರುತ್ತೆ. ಈಗ ಪ್ರೆಸೆಂಟ್ಲಿ ಸಿಚುವೇಷನಲ್ಲಿ ನೋಡಿದ್ರೆ 2 ವೀಲರಲ್ಲಿ 22 ಲಕ್ಷ ಗಾಡಿ ಸೇಲ್ ಮಾಡಿದ್ರೆ ಅವ್ನು ಪ್ರಾಫಿಟಬಲ್ ಆಗೋಕ್ಕಾಗಲ್ಲ. ನಾಳೆ ಕಾರಲ್ಲಿ ಎಂಟ್ರಿ ಆಗ್ತಾ ಇದ್ದಾನೆ ಅಂದರೆ ಅದು ಅವಾಗ ಕೂತ್ಕೊಂಡು ಲೆಕ್ಕ ಮಾಡಬೇಕು, ಅವಾಗ ಹೆಂಗೆ ಪ್ರೈಸ್ ಒಳ್ಳೇದ ಕೆಟ್ಟದ ಅಂತ. ರಿಲಯನ್ಸ್ದು ಮೊನ್ನೆ 47th ಆ್ಯನ್ಯುವಲ್ ಜನರಲ್ ಮೀಟಿಂಗ್ ನಡೆದಿದೆ. ಈ ಮೀಟಿಂಗಲ್ಲಿ ರಿಲಯನ್ಸ್ ಹೇಳ್ತಾ ಇದೆ, ನಾವು ಮುಂದೆ AI ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಜಾಸ್ತಿ ತಲೆ ಕೆಡಿಸ್ಕೊತೀವಿ ಅಂತ. ಜಿಯೋ ಬ್ರೈನ್ ಅಂತ ತರ್ತಾ ಇದ್ದೀವಿ. ಇದರಿಂದ ನಮ್ಮದು ಎಂಟೈರ್ ರಿಲಯನ್ಸ್ ಏನೇನು ಆಪ್ರೇಷನ್ಸ್ ಇದೆ, ಈ ಆಪ್ರೇಷನ್ ಎಫಿಷಿಯನ್ಸಿನ ನಾವು ಇಂಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ತುಂಬ ಜನ ಕೆಲಸ ಕಳ್ಕೊಬೋದು. ಈಗ ಸಿಂಪಲಾಗಿ ಯಾರು ಇಂದ ಕೆಲಸ ಕಳ್ಕೊತಾರೆ ಫ್ಯೂಚರಲ್ಲಿ ಅಂದರೆ, ಯಾರು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇಲ್ಲ. ಅಂದರೆ ಒಂದು ಮಿಷಿನ್ ಬಂದ್ಬಿಟ್ಟು ಅವ್ನ ಕೆಲಸನ ರಿಪ್ಲೇಸ್ ಮಾಡ್ಬೋದು ಅನ್ನಂಗಿದ್ರೆ. ಈ ಕಸ ಹೊಡಿತಿದ್ದಾನೆ ಅಂದರೆ ಒಂದು ಮಿಷಿನ್ ಬಂದ್ಬಿಟ್ಟು ಅವ್ನು ಕಸ ಹೊಡೆದು ಅವನ್ನ ಕೆಲಸದಿಂದ ತೆಗೆದಾಕೋ ಚಾನ್ಸ್ ಇದೆ ಅಂದರೆ ಈಸಿಲಿ ರಿಪ್ಲೇಸ್ ಆಗ್ತಾನೆ. ಯಾರು ಅವನ ಮೈಂಡ್ನ ಯೂಸ್ ಮಾಡಿ ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ದಾನೆ ಅಂಥವ್ರನ್ನ ರೀಪ್ಲೇಸ್ ಮಾಡೋದು ಭಯಂಕರ ಕಷ್ಟ. ಯಾಕಂದರೆ
ಎಂಥ ಇಂಟೆಲಿಜೆನ್ಸ್ ಬಂದರೂ ಎಂಥ ಎ ಐ ಬಂದ್ರೂ ಹ್ಯೂಮನ್ ಮೈಂಡ್ನ ಯಾವುದೇ ಕಾರಣಕ್ಕೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಎ ಐನ ತಯಾರು ಮಾಡಿರೋದು ಹ್ಯೂಮನ್ಸ್. ಯಾರು ರೀಪ್ಲೇಸ್ ಆಗ್ತಾರೆ ಅಂದರೆ ಯಾರು ತನ್ನ ಮೈನ ಉಪಯೋಗಿಸಿ ಅಂದರೆ ತನ್ನ ಶಕ್ತಿನ ಉಪಯೋಗಿಸಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರದ್ದು ರೀಪ್ಲೇಸ್ ಆಗೋ ಚಾನ್ಸ್ ಇದೆ. ಯಾಕಂದರೆ ಈ ಕೆಲಸನ ಒಂದು ರೋಬೋಟ್ ಮಾಡಿಬಿಡುತ್ತೆ. ಅದಕ್ಕೇ ನೀವು ಹುಷಾರಾಗಿ ನಿಮ್ಮ ಕೆಲಸನ ಅಪ್ಗ್ರೇಡ್ ಮಾಡ್ಕೊಳ್ಳಿ, ನಿಮ್ಮ ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಹೇಳ್ತಾ ಇದ್ದಾನೆ, ನಾವು ಕ್ಲೌಡಲ್ಲೂ ಎಂಟ್ರಿ ಆಗ್ತೀವಿ, 100 GB ಫ್ರೀ ಡೇಟಾ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾನೆ. 100 GB ಫ್ರೀ ಡೇಟಾ ಅಂದರೆ ಕ್ಲೌಡ್ ಸ್ಟೋರೇಜ್ ಡೇಟಾ. ಈಗ ಯಾವ ರೀತಿ ಗೂಗಲ್ ಡ್ರೈವ್ ಇದೆ, ಗೂಗಲ್ ಡ್ರೈವ್ ಆ್ಯಕ್ಚುಲಿ $6,000 ವರ್ಷಕ್ಕೆ ಚಾರ್ಜ್ ಮಾಡ್ತಾನೆ ನೀವು 100 GB ಏನಾದರೂ ತಾಂಡಿದ್ದೀರಾ ಅಂದರೆ. ಬಟ್ ಇವನು 100 GB ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ಇವನು ಹಿಂದ್ಗಡೆ ಹೇಳಿರೋದೆಲ್ಲ ಮಾಡಿದ್ದಾನೆ, ಮುಂದೆ ಕೂಡ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ. ಯಾಕಂದರೆ ನೀವು ಲಾಸ್ಟ್ 4 ಇಯರ್ಸ್ದು ರಿಲಯನ್ಸ್ ನೆಟ್ ಪ್ರಾಫಿಟ್ ತೆಗೆದು ನೋಡಿದ್ರೆ 2020ರಲ್ಲಿ 39,000 ಕೋಟಿ ಇತ್ತು, ಇವಾಗ 78,000 ಕೋಟಿ ಆಗಿದೆ. ಆಲ್ಮೋಸ್ಟ್ ಡಬಲ್ ಆಗಿದೆ ಲಾಸ್ಟ್ 4 ಇಯರ್ಸಲ್ಲಿ. ಅಣ್ಣ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ನೀವು ರೀಸೆಂಟಾಗಿ ನೋಡಿರ್ತೀರಾ, ಸೆಬಿ 25 ಕೋಟಿ ಫೈನ್ ಹಾಕಿದೆ. ಯಾಕಂದರೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನಿಂದ. ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂದರೆ ಅದನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ತುಂಬ ಮುಖ್ಯ. ತುಂಬ ಕಂಪ್ನಿಗಳು ಈ ಥರ ಧೋಕಾ ಮಾಡ್ತಾರೆ. ಹೆಂಗೆ ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ, ನನ್ನೊಂದು ಕಂಪ್ನಿ ಇದೆ, ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕಂಪ್ನಿ ಇದೆ. ನಾನೇನು ಮಾಡ್ತೀನಿ, ಏಂಜಲ್ ಇನ್ವೆಸ್ಟ್ಮೆಂಟ್ಸಲ್ಲಿ ಈ ಥರದ್ದು ಮೈಕ್ ಬೇಕಿದೆ ಅಥವಾ ಟೇಬಲ್ ಬೇಕಿದೆ, ಈ ಥರದ್ದು ನನಗೆ ಐಟಮ್ ಬೇಕಿದೆ. ಓಕೆ, ನಾನೇನು ಮಾಡ್ತೀನಿ, ನಂದು ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ವೈಫ್ ಹೆಸರಲ್ಲಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ವೈಫ್ ಹೆಸರಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡಿಬಿಟ್ಟು ನಾನು ಚೈನಾಯಿಂದ ಎಲ್ಲ ಐಟಮ್ ತರಿಸ್ತೀನಿ, ಮೈಕೆಲ್ಲ ತರಿಸ್ಬಿಟ್ಟು ನಾನು ಹೆಂಡ್ತಿ ಕಂಪ್ನಿಯಿಂದ ಬೈ ಮಾಡ್ತೀನಿ ಈ ಕಂಪ್ನಿಗೆ. ಬೇರೆ ಕಡೆ ಹೊರಗಡೆ ತಗೊಂಡ್ರೆ ಈ ಮೈಕು $100 ಇದ್ದರೆ ನಾನು ಇಲ್ಲಿ $1,000 ಕೊಡ್ತೀನಿ. ಯಾಕಂದರೆ ಈ ಕಂಪ್ನಿಯಿಂದ ಈ ಕಂಪ್ನಿಗೆ ಡೈರೆಕ್ಟಾಗಿ ದುಡ್ಡು ಕಳ್ಸೋಕ್ಕಾಗಲ್ಲ, ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಈ ಥರ ಏನೋ ಪರ್ಚೇಸ್ ಮಾಡಿದ್ದೀನಿ ಅಂತ ಏನು ಮಾಡ್ತೀನಿ, ರಿಲೇಟೆಡ್ ಪಾರ್ಟಿಯಾಗಿ ನಾನು ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ಅಲ್ಲಿ ದುಡ್ಡನ್ನ ಕಳಿಸ್ಬಿಡ್ತೀನಿ. ಅಂದರೆ ಆ ಕಂಪ್ನಿಗೆ ದುಡ್ಡು ಕಳಿಸ್ತೀನಿ. ಇವಾಗ ಏನಾಯಿತು, ಈ ಕಂಪ್ನಿ ನಂದು ಒಬ್ಬಂದೇ ಅಲ್ಲಲ್ಲ, ನನಗೆ ಪಾರ್ಟ್ನರ್ಸ್ ಇದ್ದಾರೆ, ಇಷ್ಟು ಶೇರ್ ಹೋಲ್ಡರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ದುಡ್ಡನ್ನ ನಾನು ಆ ಕಡೆ ಕಳಿಸ್ಬೇಕಂದ್ರೆ ಈ ಥರ ಮಾಡ್ತಾರೆ. ಅದಕ್ಕೆ ತುಂಬ ಜನ ಫಾರಿನ್ ಇನ್ವೆಸ್ಟರ್ಸು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಯಾವುದು ಜಾಸ್ತಿ ಇರುತ್ತೆ ಅಂಥ ಕಂಪ್ನಿಗಳಲ್ಲಿ ಕೈ ಕೂಡ ಹಾಕಲ್ಲ. ಇದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಬಗ್ಗೆನೇ. ಇದನ್ನು RPT ಅಂತ ಕೂಡ ಕರೀತಾರೆ. UPS ಯೂನಿಫೈಡ್ ಪೆನ್ಷನ್ ಸ್ಕೀಮ್. ಈ ಸ್ಕೀಮ್ನ ರೀಸೆಂಟ್ಲಿ ಸೆಂಟ್ರಲ್ ಗೌರ್ಮೆಂಟು ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೆ. ಮುಂದಿನ ವರ್ಷದಿಂದ ಇದು ಪ್ರತಿಯೊಬ್ಬರಿಗೂ ಅವೈಲೇಬಲ್ ಇರುತ್ತೆ. ಇದು ಏನು ಮಾಡುತ್ತೆ ಅಂದರೆ, ಮುಂಚೆ ಏನಾಗ್ತಿತ್ತು, ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು. ಓಲ್ಡ್ ಪೆನ್ಷನ್ ಸ್ಕೀಮ್ ಹೆಂಗೆ ಅಂದರೆ ಅಲ್ಲಿ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಅಷ್ಟೊಂದು ಇರ್ತಾ ಇರಲಿಲ್ಲ. ಈಗ ಮುಂಚೆ ಗೌರ್ಮೆಂಟ್ ಏನು ಮಾಡ್ತಾ ಇತ್ತು ಅಂದರೆ, ನಿನ್ಗೆ ಏನಾದರೂ 50,000 ಸಂಬಳ ಬರ್ತಾ ಇದ್ರೆ, ಈಗ ಲಾಸ್ಟ್ ನಿನ್ಗೆ 60 ವರ್ಷ ಆಗಿದೆ, 50,000 ಸಂಬಳ ಬರ್ತಾ ಇದೆ ಅಂದರೆ ಇದರಲ್ಲಿ 50% ಸ್ಯಾಲ್ರಿನ ನಿಮಗೆ ಪೆನ್ಷನ್ ಅಂತ ಕೊಡ್ತಾ ಇತ್ತು. ಇದು ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇತ್ತು ಇನ್ಫ್ಲೇಷನ್ ಪ್ರಕಾರ. ಅಕಸ್ಮಾತ್ ಪೆನ್ಷನ್ ತಗೊಳೋರು ಏನಾದರೂ ತೀರ್ಕೊಂಡ್ರೆ ಅದು ಅವ್ರ ನಾಮಿನಿಗೆ ಹೋಗ್ತಾ ಇತ್ತು, ಅಂದರೆ ಹೆಂಡ್ತಿಗೆ ಹೋಗ್ತಾ ಇತ್ತು. ಹೆಂಡ್ತಿನ ಏನಾದರೂ ತೀರ್ಕೊಂಡ್ರೆ ಅದು ಕ್ಲೋಸ್ ಆಗ್ತಾ ಇತ್ತು. ಇದು ದೇಶಕ್ಕೆ ದೊಡ್ಡ ಹೊರೆ ಆಗಿತ್ತು. ಯಾಕಂದರೆ ನಮ್ಮ ದೇಶಕ್ಕೆ ಕಲೆಕ್ಷನ್ ಮಾಡೋ ಟ್ಯಾಕ್ಸಲ್ಲಿ ಇಷ್ಟು % ದುಡ್ಡನ್ನ ಜಸ್ಟ್ ಇದಕ್ಕೋಸ್ಕರನೇ ಖರ್ಚು ಮಾಡಬೇಕಾಗಿತ್ತು. ಇದರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ದೇಶ ಎಕ್ಕುಟ್ಟೋಗುತ್ತೆ ಅಂತ ಆಗಿನ ಕಾಲದ ಗೌರ್ಮೆಂಟು ಇದನ್ನು ಚೇಂಜ್ ಮಾಡಿ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ತಗೊಂಬರ್ತಾರೆ. ಇದು ಹೆಂಗಿತ್ತು ಅಂದರೆ, ಇಲ್ಲಿ ನಿಮ್ಮದು ಬೇಸಿಕ್ ಸ್ಯಾಲ್ರಿ ಇರುತ್ತೆ ಅನ್ಕೊಳ್ಳಿ. ಈಗ 50,000 ಸಂಬಳ ಬರ್ತಿದೆ ಅಂದರೆ ಬೇಸಿಕ್ ಸ್ಯಾಲ್ರಿ ಒಂದು 25,000 ಇರುತ್ತೆ. 25,000ದಲ್ಲಿ 10% ನಿಮ್ಮ ಸ್ಯಾಲ್ರಿಯಿಂದ ಕಟ್ಟಾಗುತ್ತೆ. ಅಂದರೆ $2,500 ನಿಮ್ಮ ಸ್ಯಾಲ್ರಿಯಿಂದ ಕಟ್ಟಾಗುತ್ತೆ. ಇದಕ್ಕೆ 14% ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇತ್ತು. ಅಂದರೆ 3,500. ಈಗ ಇವೆರಡೂ ಸೇರಿಸಿದ್ರೆ ಎಷ್ಟಾಗುತ್ತೆ, 6,000 ಆಗುತ್ತೆ. ಈ 6,000ನ ಗೌರ್ಮೆಂಟ್ ಏನು ಮಾಡ್ತಾ ಇತ್ತು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇತ್ತು, ಡೆಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇತ್ತು. ಅಂದರೆ ನೀವು ಚೂಸ್ ಮಾಡ್ಕೊಬೋದಿತ್ತು ನಿಮಗೆ ಎಲ್ಲಿ ಆ ದುಡ್ಡು ಇನ್ವೆಸ್ಟ್ ಆಗ್ಬೋದು ಅಂತ. Tier 1 Tier 2 ಆ ಥರ ಇತ್ತು. ಸ್ಟಾಕ್ ಮಾರ್ಕೆಟಲ್ಲಿ 50% ಆಗಿ, ಡೆಟ್ಟಲ್ಲಿ 50% ಥರ ಇತ್ತು. ಜಾಸ್ತಿ ನೀವು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಾ ಅಂದರೆ ನೀವು 60%ವರೆಗೂ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದಿತ್ತು. ಇದೇ ಥರ ನಾವು ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಇವ್ರ ಹತ್ರ ಏನಾದರೂ 2 ಕೋಟಿ ಅಷ್ಟು ಟೋಟಲ್ ಅಮೌಂಟ್ ಇದ್ರೆ, ಆ ಅಮೌಂಟಲ್ಲಿ ಇವರು ಒಂದು ಆನ್ಯುಟಿ ಬೈ ಮಾಡೋರು, ಒಂದು ಇನ್ಶೂರೆನ್ಸ್ ಕಂಪ್ನಿ ಜೊತೆ ಆನ್ಯುಟಿ ಬೈ ಮಾಡಿ ಇವ್ರಿಗೆ ತಿಂಗಳ ಪೆನ್ಷನ್ ಕೊಡೋರು. ಅಂದರೆ ಆ ದುಡ್ಡಲ್ಲಿ 6% ಅಥವಾ 7% ರಿಟರ್ನ್ನ ಜನರೇಟ್ ಮಾಡಿ ಇವ್ರಿಗೆ ಪೆನ್ಷನ್ ಕೊಡೋರು. ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಸ್ಟಾಕ್ ಮಾರ್ಕೆಟ್ ಆಗಿತ್ತು. ಸ್ಟಾಕ್ ಮಾರ್ಕೆಟ್ ಯಾವ ಥರ ರಿಟರ್ನ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ 50% ದುಡ್ಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗ್ತಾ ಇತ್ತು. ಈಗ ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಕಂಫರ್ಟ್ ಇರಲ್ಲ, ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂದರೆ ಇಷ್ಟ ಇರಲ್ಲ, ಅಥವಾ ಅವ್ರಿಗೆ ಭಯ ಇರುತ್ತೆ. ಅವ್ರೇನು ಹೇಳ್ತಾರೆ, ಈಗ ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ನಂಬಿಕೆ ಇಲ್ಲ, ನಾಳೆ ಸ್ಟಾಕ್ ಮಾರ್ಕೆಟ್ ಬಿದ್ದೋಗ್ಬೋದು, ನಾಳೆ ಪೆನ್ಷನ್ ದುಡ್ಡು ಕಮ್ಮಿ ಆಗ್ಬಿಡುತ್ತೆ, ಅಕಸ್ಮಾತ್ 50% ಸ್ಟಾಕ್ ಮಾರ್ಕೆಟ್ ಬಿದ್ದೋದ್ರೆ ನಿಂದು 2 ಕೋಟಿ ಕಲೆಕ್ಷನ್ ಆಗಿರೋದು 1 ಕೋಟಿ ಆಗುತ್ತೆ. ಈ ಥರ ಕ್ವಶನ್ ಇತ್ತು ಅವ್ರಿಗೆ. ಇವ್ರಿಗೆಲ್ಲರಿಗೂ ಸಾಲ್ವ್ ಮಾಡ್ಬೇಕಂತಾನೆ ಈಗ ಯೂನಿಫೈಡ್ ಪೆನ್ಷನ್ ಪ್ಲಾನ್ ಅಂತ ತಗೊಂಬಂದಿದ್ದಾರೆ. ಇದು ಏನು ಮಾಡುತ್ತೆ ಅಂದರೆ, ಎರಡನ್ನೂ ಮಿಕ್ಸ್ ಮಾಡಿ ಹೈಬ್ರಿಡ್ ಇದ್ದಂಗೆ ಎರಡನ್ನೂ ಮಿಕ್ಸ್ ಮಾಡುತ್ತೆ, ಹೈಬ್ರಿಡ್ ಮಾಡುತ್ತೆ. ಇದು ಫಸ್ಟ್ ನೀವು ಬೇಸಿಕ್ ಸ್ಯಾಲ್ರಿನಲ್ಲಿ 10% ಕಟ್ ಆಗ್ತಿತ್ತಲ್ಲ ಅದೇ ಕಟ್ ಆಗುತ್ತೆ.
ಬಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನಲ್ಲಿ ಮುಂಚೆ 14% ಇರೋದನ್ನ ಈಗ 18.5% ಮಾಡಿದ್ದಾರೆ. 18.5% ಗೌರ್ಮೆಂಟ್ ಇನ್ವೆಸ್ಟ್ ಮಾಡುತ್ತೆ. ಆಮೇಲೆ ಇದು ಸ್ಟಾಕ್ ಮಾರ್ಕೆಟ್ ರಿಟರ್ನು ಈ ಥರ ಯಾವುದೂ ರಿಟರ್ನ್ ಇಲ್ಲ, ಗೌರ್ಮೆಂಟ್ ಆ ದುಡ್ಡನ್ನ ಇನ್ವೆಸ್ಟ್ ಮಾಡ್ಕೊಳುತ್ತೆ. ಮುಂಚೆ ನಿಮಗೆ ಇಂಟ್ರೆಸ್ಟ್ ಇರಲಿಲ್ಲ ಇನ್ವೆಸ್ಟ್ ಮಾಡೋಕ್ಕೆ, ಈಗ ಗೌರ್ಮೆಂಟ್ ಖುದ್ದು ಇನ್ವೆಸ್ಟ್ ಮಾಡಲೇಬೇಕು, ಬಿಕಾಸ್ ನಿಮಗೆ ಪೆನ್ಷನ್ ಕೊಡೋಕ್ಕೆ ಬರಲ್ಲ. ಪೆನ್ಷನ್ ಫಂಡ್ಗಳು ಇದೇ ಥರ ವರ್ಕ್ ಆಗೋದು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಣ ರಿಟರ್ನ್ ತೆಗಿಯೋಕ್ಕಾಗುತ್ತೆ. ಈಗ ನಿಮಗೆ ಸ್ಟಾಕ್ ಮಾರ್ಕೆಟ್ ಇಷ್ಟ ಇಲ್ಲ, ನಿಮ್ಗೆ ಇದೆಲ್ಲ ರಂಕ್ಲು ಬಿಟ್ಟಾಕ್ಬಿಡಿ, ನನ್ನ ಕೈಲಿ ಬಿಟ್ಬಿಡಿ, ನಾನು ಇನ್ವೆಸ್ಟ್ ಮಾಡ್ಕೊತೀನಿ. ನಾನು ನಿಮಗೆ ಏನು ಮಾಡ್ತೀನಿ, ಲಾಸ್ಟ್ 12 ಮಂತ್ಸ್ ಇರುತ್ತಲ್ಲ, ಅಂದರೆ ಈಗ 60 ವರ್ಷದಲ್ಲಿ ರಿಟೈರ್ಡ್ ಆಗ್ತಿದ್ದೀರಾ ಅಂದರೆ ಆ ವರ್ಷದ ಲಾಸ್ಟ್ 12 ಮಂತ್ಸಲ್ಲಿ ಏನು ನೀವು ಸ್ಯಾಲ್ರಿ ತೊಗೊಂಡಿದ್ದೀರಲ್ಲ ಅದರಲ್ಲಿ 50% ಸ್ಯಾಲ್ರಿನ ನಾನು ನಿಮಗೆ ಎವ್ರಿ ಮಂತ್ ಕೊಡ್ತಾ ಹೋಗ್ತೀನಿ. ನೀವು ಅದು ಇನ್ಫ್ಲೇಷನ್ ಮೇಲೆ ಇರುತ್ತೆ. ಅಂದರೆ ಈ ವರ್ಷ 50,000 ತಗೊಂಡ್ರೆ ಮುಂದಿನ ವರ್ಷ ಇನ್ಫ್ಲೇಷನ್ 6% ಗ್ರೋತ್ ಆದರೆ ನಿಮ್ಮ ದುಡ್ಡು 53,000 ಆಗುತ್ತೆ. ಈ ಥರ ಎವ್ರಿ ಇಯರ್ ಗ್ರೋ ಆಗ್ಕೊಂತ ಹೋಗುತ್ತೆ. ಇನ್ಫ್ಲೇಷನ್ ಕೂಡ ಅಡ್ಜಸ್ಟ್ ಆಗುತ್ತೆ ದುಡ್ಡು. ಈ ಥರ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದೆ. ಇದು ನ್ಯೂ ಪ್ಲ್ಯಾನಲ್ಲಿ. ಬಟ್ ಈ ಪ್ಲ್ಯಾನಲ್ಲಿ ನೀವೇನಾದರೂ ಎಲಿಜಿಬಲ್ ಆಗಬೇಕಂದ್ರೆ ಮಿನಿಮಮ್ ಅಂದರೂ ನೀವು 25 ವರ್ಷ ಕೆಲಸ ಮಾಡಿರ್ಬೇಕು. 25 ವರ್ಷ ಕೆಲಸ ಮಾಡಿಲ್ಲ ಅಥವಾ ಅದಕ್ಕಿಂತ ಕೆಳಗೆ ಕೆಲಸ ಮಾಡಿದ್ದೀರ ಅಂದರೆ ಅದಕ್ಕೆ ಬೇರೆ ಕ್ಯಾಲ್ಕುಲೇಷನ್ ಇದೆ, ಅದನ್ನು ಪ್ರೊಫೆಷ್ನಲ್ ಆಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಂಡು ಟ್ರೈ ಮಾಡಿದೆ, ನನಗೆ ಗೊತ್ತಾಗಲಿಲ್ಲ. 10 ವರ್ಷಕ್ಕಿಂತ ಕೆಳಗಡೆ ಕೆಲಸ ಮಾಡಿರೋರಿಗೆ ಮಿನಿಮಮ್ 10,000 ಕೊಡ್ತೀವಿ ಅಂತ ಈ ಪ್ಲ್ಯಾನಲ್ಲಿ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದೇನು ಅಂದರೆ ನನ್ನ ಪ್ರಕಾರ ಈ ಪ್ಲ್ಯಾನ್ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ರಿಟರ್ನ್ ಬಗ್ಗೆ ನಂಬಿಕೆ ಇರಲ್ಲ, ಎಕ್ಸ್ಪೆಕ್ಟೇಷನ್ ಕಮ್ಮಿ ಇರುತ್ತೆ ಅದರಲ್ಲಿ. ಇವ್ರೇನು ಮಾಡ್ಬೋದು, ಈ ಥರ ಲಾಸ್ಟ್ 60 ವರ್ಷದಲ್ಲಿ ಇವ್ರಿಗೆ ಏನಾದರೂ ಈಗ 50,000 ಸಂಬಳ ಬರ್ತಿದೆ ಅಂದರೆ ಇನ್ನು 60 ವರ್ಷ ಬಿಟ್ಟು 3 ಲಕ್ಷ ಸಂಬಳ ಬರ್ತಿದೆ ಅನ್ಕೊಳ್ಳಿ. ಆ 3 ಲಕ್ಷದಲ್ಲಿ 1.5 ಲಕ್ಷ ಅಂತೂ ಸಿಕ್ಕೇ ಸಿಗುತ್ತೆ. ಪ್ರಪಂಚ ಪ್ರಳಯ ಆದರೂ ಸಿಕ್ಕೇ ಸಿಗುತ್ತೆ. ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ಲಿ ಕೆಳಗೆ ಹೋಗ್ಲಿ ಸಿಕ್ಕೇ ಸಿಗುತ್ತೆ. ಇದೊಂಥರ ಫಿಕ್ಸ್ಡ್ ಇನ್ಕಮ್ ಇದ್ದಂಗೆ. ಮುಂಚೆ ಏನಾಗಿತ್ತು, ಸ್ಟಾಕ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿತ್ತು, ಈಗ ಫಿಕ್ಸ್ಡ್ ಇನ್ಕಮ್ ಸಿಗ್ತಾ ಇದೆ. ಇದನ್ನೇ ಈಗ ಗೌರ್ಮೆಂಟ್ ಅಪ್ರೋಚ್ ಮಾಡ್ತಾ ಇದೆ. ಈಗ ಮುಂದಿನ ವರ್ಷದಿಂದ ಈ ಪ್ಲಾನ್ ತಗೊಂಬರ್ತಾರೆ, ನೀವು ಬೇಕಾದ್ರೆ ಇದನ್ನ ಚೇಂಜ್ ಮಾಡ್ಕೊಬೋದು. ಒಂದ್ಸಲ ಇದಕ್ಕೇನಾದರೂ ನೀವು ಹೋದ್ರೆ ವಾಪಸ್ ಬರೋಕ್ಕಾಗಲ್ಲ. ಅಕಸ್ಮಾತ್ ಎಷ್ಟೊಂದು ಜನ NPS ಅಲ್ಲಿ ಈಗ ಹೇಳ್ತಾರೆ, ನನಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ನಂಬಿಕೆ ಇದೆ, ನಮ್ಮ ಇಂಡಿಯನ್ ಎಕಾನಮಿ ಮೇಲೆ ನಂಬಿಕೆ ಇದೆ, ನನ್ನ ದುಡ್ಡು ಅಲ್ಲೇ ಇರಲಿ ಗ್ರೋ ಆಗುತ್ತೆ ಅಂತ ಏನಾದರೂ ಎಕ್ಸ್ಪೆಕ್ಟೇಷನ್ ಇದ್ರೆ ಅವ್ರೇನು ಮಾಡ್ಬೋದು, ಆ ದುಡ್ಡನ್ನ ಅಲ್ಲೇ ಬಿಡ್ಬೋದು, ಅಲ್ಲೇ ಇರಲಿ ಬಿಡು ಅಂತ. ಅದೇ ಏನಾದ್ರೂ ಇಲ್ಲ ನನಗೆ ಇದು ನಂಬಿಕೆ ಇಲ್ಲ, ನನಗೆ ಫಿಕ್ಸ್ಡ್ ಇನ್ಕಮ್ ಬೇಕು ಅಂತ ಏನಾದರೂ ನಿಮಗೆ ಐಡಿಯಾ ಇದ್ರೆ ಇವ್ರೇನು ಮಾಡ್ಬೋದು, ಈ ಹೊಸ ಇದಕ್ಕೆ ಹೋಗ್ಬೋದು. ಒಂದ್ಸಲ ಹೋದ್ರೆ ವಾಪಸ್ ಬರೋಕ್ಕಾಗಲ್ಲ. ಇದೆಲ್ಲನೂ ಅಪ್ಲೈ ಆಗೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅವ್ರಿಗಷ್ಟೇ, ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಇನ್ನೂ ಇದನ್ನು ಅನೌನ್ಸ್ ಮಾಡಿಲ್ಲ. ಈಗ ಸದ್ಯಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅವ್ರಿಗೆ ಇದನ್ನು ಅನೌನ್ಸ್ ಮಾಡಿರೋದು. ಸ್ಟಾಕ್ ಮಾರ್ಕೆಟಲ್ಲಿ ಜನಗಳಿಗೆ ಅತಿ ಆಸೆ ಎಷ್ಟು ಬಂದಿದೆ ಅನ್ನೋಕ್ಕೆ ರೀಸೆಂಟಾಗಿ ಒಂದು SME IPO ಬಂದಿತ್ತು. ಇದು ಏನು ಕೆಲಸ ಮಾಡುತ್ತೆ ಅಂದರೆ ಟೂ ವೀಲರ್ ಡೀಲರ್ಶಿಪ್. ನೀವು ನೋಡಿರ್ತೀರಲ್ಲ, ನಿಮ್ಮೂರಲ್ಲಿ ಯಾವ್ದಾನ ಶೋರೂಮ್ ಇದೆ, 2 ವೀಲರ್ ಶೋರೂಮು, ಈ ಥರ ಕಂಪ್ನಿ IPO ಬಂದಿದೆ SMEಗೆ. ಬಟ್ ಸೆಬಿ ಏನು ಮಾಡಿದೆ, ಈ ಥರ SME IPO ಅಪ್ರೂವ್ ಮಾಡಿದೆ. 12 ಕೋಟಿ ಕೇಳಿದ್ರು ಅವರು ಇನ್ವೆಸ್ಟರ್ಸ್ ಇಂದ. ಬಟ್ ಇನ್ವೆಸ್ಟರ್ಸ್ ಕೊಟ್ಟಿರೋದು ಎಷ್ಟು ಗೊತ್ತಾ, 4,800 ಕೋಟಿ. ಅವ್ರು ಕೇಳಿದ 12 ಕೋಟಿ, ಇವ್ರು ಕೊಟ್ಟಿರೋದು 4,800 ಕೋಟಿ. ಇದ್ರಿಗೆ ಏನು ತೋರಿಸ್ತಾ ಇದೆ ಹೇಳಿ, ಜನಗಳಿಗೆ ಹುಚ್ಚಿಡ್ದುಬಿಟ್ಟಿದೆ. ಏನಂದ್ರೆ ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಮಾಡಬೇಕು, IPOದಲ್ಲಿ ದುಡ್ಡು ಹಾಕಿದ್ರೆ ಡಬಲ್ ಆಗುತ್ತೆ. ಓಲಾ ಡಬಲ್ ಆಯಿತು ಮೊನ್ನೆ, ಇದೇ ರೀತಿ ಎಲ್ಲನೂ ಡಬಲ್ ಆಗುತ್ತೆ, ಆಗಬೇಕು. SME IPOಗಳು ಸಖತ್ ಫೇಮಸ್ ಆಗಿದ್ದಾವೆ. ಯಾರನ್ನ ನೋಡಿ SME IPO ಅಪ್ಲೈ ಮಾಡ್ತಿರ್ತಾರೆ. ಆಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಈ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಎಷ್ಟು ಬೇಗ ಮುಳುಗೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಆ ಕಂಪ್ನಿನಲ್ಲಿ 19 ಲಕ್ಷ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಅಂದರೆ ಆ ಕಂಪನಿ ರನ್ ಮಾಡೋಕ್ಕೇನೆ ಎವ್ರಿ ಇಯರ್ 19 ಲಕ್ಷ ಬೇಕಾಗುತ್ತೆ ಅವನಿಗೆ. ಅದಕ್ಕೆ ಅವನು IPO ತಗೊಂಬರ್ತಾ ಇದ್ದಾನೆ. ಆಮೇಲೆ IPO ಏನಕ್ಕೆ ತಂದಿರೋದಂದ್ರೆ ಹಿಂದ್ಗಡೆ ಮಾಡಿರೋ ಸಾಲ ತೀರ್ಸಕ್ಕೆ ಇನ್ನೊಂದು 2 ಶೋರೂಮ್ ಜಾಸ್ತಿ ಓಪನ್ ಮಾಡ್ಬೇಕಂತೆ, ಅದಕ್ಕೆ IPO ತಗೊಂಬಂದಿದ್ದಾನೆ. ದಯವಿಟ್ಟು IPO ಸವಾಸಕ್ಕೆ ಹೋಗೋದು ನನ್ನ ಪ್ರಕಾರ ಒಳ್ಳೇದಲ್ಲ ಹೊಸೊಬ್ರು. ಯಾಕಂದರೆ IPO ಬರ್ತಿದ್ದಾರೆ ಅಂದರೆ ಒಂದು ಯೋಚನೆ ಮಾಡ್ಕೊಳ್ಳಿ, ಅವ್ನು ಆಲ್ರೆಡಿ ದುಡ್ಡು ಮಾಡಿ ಬೇಜಾರಾಗ್ಬಿಟ್ಟು ತಗೊಂಬಂದು ಜನಗಳು ತಲೆ ಮೇಲೆ ಸುರಿಯಕ್ಕೆ ಬರ್ತಿರ್ತಾರೆ. IPOದಲ್ಲಿ ಆಲ್ರೆಡಿ ಪ್ರೈಸ್ ಓವರ್ ವ್ಯಾಲ್ಯೂಡ್ ಇರುತ್ತೆ. ಈಗ ನೀವೇ ಯೋಚನೆ ಮಾಡಿ, ನಿಮ್ಮದೇ ಒಂದು ಕಂಪ್ನಿ ಇದೆಯಾ, ನಿಮ್ಮದೇ ಒಂದು ಕಂಪ್ನಿನ ನೀವು ಯಾರಿಗೋ ಸೆಲ್ ಮಾಡೋಕೆ ಹೋಗ್ತೀರಾ, ಅವ್ನು 10 ಲಕ್ಷಕ್ಕೆ ಕೇಳಿದ್ರೆ ನೀವೇನು ಹೇಳ್ತೀರಾ, ನಾನು 50 ಲಕ್ಷಕ್ಕೆ ಸೆಲ್ ಮಾಡ್ತೀನಿ ಅಂತ ಹೇಳ್ತೀರಾ. ಬೈ ಮಾಡೋದಿದ್ರೆ ನೀವು ಕಮ್ಮಿ ರೇಟಿಗೆ ಸೆಲ್ ಮಾಡ್ತೀರಾ. ಇಲ್ಲಿ ಮಂಗಗಳು ಬೈ ಮಾಡೋದು ಯಾರು ಹೇಳಿ, ನಮ್ಮಂಥ ಜನಗಳಂತ ಫೂಲಿಶ್ನೆಸ್ ಎಲ್ಲೂ ಇರಲ್ಲ. ಜನಗಳು ಏನು ಕೇಳಿದ್ರು ನಂಬ್ತಾರೆ ಅಂತೇಳಿ ಜನಗಳು ತಲೆ ಮೇಲೆ ತಂದು ಸುರಿದು ಹೋಗ್ತಾರೆ. ಒಂದೊಂದು IPOಗಳು ಚೆನ್ನಾಗಿ ಹೋಗ್ತವೆ, ಅದರಲ್ಲೂ ಇಂಟ್ರೆಸ್ಟಿಂಗ್ IPOಗಳು ಇರ್ತವೆ. ಆದರೆ ಸಿಕ್ಕಿದ್ದಕ್ಕೆಲ್ಲ ಅಪ್ಲೈ ಮಾಡೋಕೆ ಹೋಗ್ಬೇಡಿ, ನೀವು ಸ್ವಲ್ಪ ತಿಳ್ಕೊಂಡು ಮಾಡಿ. ಯಾಕಂದರೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು, ಈಗ ಏನಾದರೂ ನಿಮ್ಮದು ದುಡ್ಡು ಕಳ್ಕೊಂಡ್ರೆ ಅದು SME IPO ಅಂತೂ 1,50,000 2 ಲಕ್ಷ ಎಲ್ಲ ಇನ್ವೆಸ್ಟ್ ಮಾಡ್ಬೋದು. ಇದಾರೆ ಜಸ್ಟ್ 15-20 ಸಾವಿರ ಅಷ್ಟೇ ಅಲರ್ಟ್ ಆಗೋದು. SME IPOಗಳಲ್ಲಿ 1.5 ಲಕ್ಷ ಮಿನಿಮಮ್ ಲಾಟ್ ಸೈಜ್ ಅಷ್ಟಿರುತ್ತೆ. ಸಿಗಾಕೊಂಡ್ರೆ ವಾಪಸ್ ಬರೋದು ಭಾರಿ ಕಷ್ಟ. ಕಂಪ್ನಿಗಳೇ ಮುಳುಗೋಗುತ್ತೆ, ಡಿಲಿಸ್ಟ್ ಆಗ್ತವೆ. ದಯವಿಟ್ಟು ಅಂತ ಕೆಲಸ ಮಾಡೋಕೆ ಹೋಗ್ಬೇಡಿ. ನಿಮ್ಗೆ ಅರ್ಥ ಆದರೆ ಮಾತ್ರ ಇನ್ವೆಸ್ಟ್ ಮಾಡಿ, ಇಲ್ಲಾಂದ್ರೆ ಮಾಡೋಕೆ ಹೋಗ್ಬೇಡಿ. ತಗೊಂಡೋಗಿ FD ಇಡಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಹಾಕಿ, ಇಲ್ಲ ನಿಮ್ಮ ಮನೆ ಅಕ್ಕಪಕ್ಕ ಯಾವ್ದಾನ ಚೀಟಿ ಇದ್ರೆ ಚೀಟಿ ಹಾಕ್ಬಿಡಿ, ಅದೇ ಬೆಸ್ಟ್ ಅನ್ಸುತ್ತೆ. ಇದು ನೀವು ಈ ತರ ಮಾಡೋ ಹುಚ್ಚುತನಕ್ಕೆ. ಈಗ ರೀಸೆಂಟ್ ಆಗಿ RBI ಒಂದು ಹೊಸ ಸಿಸ್ಟಮ್ ನ ತರ್ತಾ ಇದೆ. ಯಾವ ರೀತಿ UPI ತಂದಿತ್ತಲ್ಲ ಅದೇ ರೀತಿ ULI ಅಂತ ತರ್ತಾ ಇದೆ. ಏನಂದ್ರೆ ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ಅಂತ. ಇದು ಏನ್ ಮಾಡುತ್ತೆ ಅಂದ್ರೆ, ಯಾವ ರೀತಿ UPI ಎಲ್ಲಾ ಸಿಸ್ಟಮ್ನು ಕನೆಕ್ಟ್ ಮಾಡ್ತಿತ್ತು ಅಂದ್ರೆ ಎಲ್ಲಾ ಬ್ಯಾಂಕ್ನು ಕನೆಕ್ಟ್ ಮಾಡ್ತಿತ್ತು. ನೀವು ₹1 ಹಾಕೋ ತಕ್ಷಣ ನಿಮ್ದು ಕೋಟಕ್ ಬ್ಯಾಂಕ್ ಇದ್ರೆ ಕೋಟಕ್ಕಿಗೆ ಹೋಗುತ್ತೆ, ಯಾವ ಬ್ಯಾಂಕಿಗೆ ಬೇಕಿರೋ ಹೋಗುತ್ತೆ ತಾನೆ. ಅದೇ ರೀತಿ ಇದೇನ್ ಮಾಡುತ್ತೆ, ಪ್ರತಿಯೊಂದು ಸಿಸ್ಟಮ್ನ ಕನೆಕ್ಟ್ ಮಾಡುತ್ತೆ. ಅಂದ್ರೆ ಆಧಾರ್ ಥ್ರೂ ನಿಮ್ದೆಲ್ಲ ಅಸೆಟ್ನು ಕೂಡ ಲಿಂಕ್ ಮಾಡುತ್ತೆ.
ಅಂದರೆ ನಿಮ್ಮ ಹತ್ರ ಮನೆ ಇದ್ದರೆ ಮನೆ ಲಿಂಕ್ ಮಾಡುತ್ತೆ, ಮ್ಯೂಚುವಲ್ ಫಂಡ್ ಇದ್ದರೆ ಮ್ಯೂಚುವಲ್ ಫಂಡ್ನ ಲಿಂಕ್ ಮಾಡುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿದ್ರೆ ಸ್ಟಾಕ್ ಮಾರ್ಕೆಟ್ನ ಲಿಂಕ್ ಮಾಡುತ್ತೆ. ಪ್ರತಿಯೊಂದು ಅಸೆಟ್ನ ಲಿಂಕ್ ಮಾಡಿದಾಗ ಏನಾಗುತ್ತೆ, ಲೆಂಡರ್ಗೆ ಅಂದರೆ ನಿಮ್ಗೆ ಯಾರನ್ನ ಸಾಲ ಕೊಡೋನಿಗೆ ಗೊತ್ತಾಗುತ್ತೆ ನಿನ್ನ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ಆಸ್ತಿ ಇದೆ, ನಿನಗೆ ಕೊಟ್ಟರೆ ಒಳ್ಳೇದಾ ಕೆಟ್ಟದ ಅಂತ ಈಸಿಲಿ ಗೊತ್ತಾಗುತ್ತೆ. ಇದರಿಂದ ಏನಾಗುತ್ತೆ, ಲೆಂಡಿಂಗ್ ಪ್ರೋಸೆಸ್ ಈಸಿ ಆಗುತ್ತೆ. ಮನೆ ಕೂತ್ಕೊಂಡು ನೀವು ಲೋನ್ ಅಪ್ಲೈ ಮಾಡಿದ್ರೆ ಸಿಕ್ಬಿಡುತ್ತೆ. ನಮ್ಮ ಇಂಡಿಯಾದಲ್ಲಿ ಪ್ರಾಬ್ಲಮೇ ಅದೇ ಅಲ್ವಾ. ಈಗ ಹಳ್ಳಿನವರೇ ಸರಿಗೆ ಲೋನ್ ಸಿಗಲ್ಲ, ಸೆಲ್ಫ್ ಎಂಪ್ಲಾಯ್ಡ್ಗಳಿಗೆ ಲೋನ್ ಸಿಗಲ್ಲ. ಯಾಕಂದರೆ ಇವ್ರದ್ದು ಕ್ಯಾಶ್ ಲೋನ್ ಅರ್ಥ ಮಾಡ್ಕೊಳೋದು ಬ್ಯಾಂಕಿಗೆ ಕಷ್ಟ ಅಂತೇಳಿ ಅವ್ರಿಗೆ ಲೋನೇ ಕೊಡಲ್ಲ. ಸ್ಯಾಲ್ರಿಡ್ ಇದ್ರೆ ಫಸ್ಟ್ ಕೊಟ್ಬಿಡ್ತಾರೆ, ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಕೊಡೋದೇ ಇಲ್ಲ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂತಾನೆ ಈ ಥರ ತರ್ತಾ ಇದೆ. ಇದು ಬಂದರೆ ಲೆಂಡಿಂಗ್ ತುಂಬ ಈಸಿ ಆಗುತ್ತೆ, ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ಎಲ್ಲರಿಗೂ ಲೋನ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರೋ, ಪರ್ಸನಲ್ ಲೋನ್ ತಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದಾ? ಆ್ಯಕ್ಚುಲಿ ಅದು ತುಂಬ ಜನಕ್ಕೆ ಕ್ವಶನ್ ಇರುತ್ತೆ. ಸಾಲ ಮಾಡಿಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ತಂದು ಹಾಕಿದ್ರೆ ಒಳ್ಳೇದು, ಸಾಲ ಮಾಡಿಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದಾ ಕೆಟ್ಟದಾ ಅಂತ. ಆ್ಯಕ್ಚುಲಿ ಆ ಥರ ಮಾಡಿದ್ರೆ ನೋ ಯೂಸ್. ಯಾಕಂದರೆ ನೀವು ಪರ್ಸ್ನಲ್ ಲೋನ್ನ ತೊಗೊಂಡಿರ್ತೀರ, ಪರ್ಸ್ನಲ್ ಲೋನ್ ಬಂದ್ಬಿಟ್ಟು ಮಿನಿಮಮ್ ಅಂದರೂ 15% ಇಂಟ್ರೆಸ್ಟ್ ರೇಟ್ ಇರುತ್ತೆ. ಯಾಕಂದರೆ ಇದು ಅನ್ಸೆಕ್ಯೂರ್ಡ್ ಲೋನ್ ಅಂತ ಕರೀತಾರೆ. ನಿಮ್ಮ ಹತ್ರ ಯಾವುದೇ ರೀತಿ ಸೆಕ್ಯೂರಿಟಿ ಡೆಪಾಸಿಟ್ ಇಸ್ಕೊಂಡಿರಲ್ಲ, ನಿಮ್ಮ ಸ್ಯಾಲ್ರಿ ನೋಡ್ಬಿಟ್ಟು ಅವ್ರು ಲೋನ್ ಕೊಟ್ಟಿರ್ತಾರೆ. ನಾಳೆ ಏನಾದರೂ ನೀವು ಕೊಡಲ್ಲ ಅಂದರೆ ಬ್ಯಾಂಕ್ ಏನೂ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನಿಮ್ಮ ಹತ್ರ ಸಿಬಿಲ್ ಸ್ಕೋರ್ ಹಾಳಾಗುತ್ತೆ. ಆಮೇಲೆ ನಿಮ್ಮ ಹತ್ರ ಕೊಡೋಕ್ಕೇನು ಇಟ್ಟಿಲ್ಲ, ನೀವೇನು ಅಡ ಇಟ್ಟು ಲೋನ್ ತಗೊಂಡಿಲ್ಲ. ಹೋಮ್ ಲೋನ್ ಆದರೆ ಮನೆ ಅಡ ಇಟ್ಟಿರ್ತಾರೆ, ಇಲ್ಲಿ ನೀವೇನು ಇಟ್ಟಿರಲ್ಲ, ಅದಕ್ಕೆ ನಿಮಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಈಗ ನೀವು ಆಲ್ರೆಡಿ 15-20% ಇಂಟ್ರೆಸ್ಟ್ ರೇಟ್ ತಗೊಂಬಂದ್ಬಿಟ್ಟು ಇಲ್ಲಿ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. ಇಲ್ಲಿ 15-20% ಏನಾಯಿತು? ನೀವು ಇಲ್ಲಿ ಕಷ್ಟಪಟ್ಟು ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡಿ ಬ್ಯಾಂಕಿಗೆ ದುಡ್ಡು ಮಾಡ್ಕೊಡ್ತಿದ್ದೀರ. ನೀವು ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ಬ್ಯಾಂಕ್ ದುಡ್ಡು ಮಾಡ್ತಿದ್ದಾನೆ. ಅದ್ರ ಬದಲು ಏನು ಮಾಡಿ, ಸೇಮ್ ಅಲ್ಲಿ EMI ಕಟ್ಟೋ ದುಡ್ಡನ್ನ SIP ಮಾಡಿ. SIP ಮಾಡೋದು ಇನ್ನೂ ಬೆಸ್ಟು. ಯಾಕಂದರೆ ಸೇಮ್ ರಿಟರ್ನ್ ನಿಮಗೆ ಸಿಗ್ತಾ ಹೋಗುತ್ತೆ. ಬ್ಯಾಂಕ್ ಅದೇ ರೀತಿ ದುಡಿತಿದ್ದಂತಾನೆ ಅದೇ ರೀತಿ ನೀವು ದುಡಿಬೋದು. ನೀವು ಇಲ್ಲಿ ತಿಂಗಳ ಬರೋ ದುಡ್ಡನ್ನ SIP ಮಾಡ್ಕೊಂಡು ಹೋಗ್ಬಿಡಿ, ಅದೇ ಬೆಸ್ಟು. ಈ ಥರ ನನ್ನ ಹತ್ರ ದುಡ್ಡು ಇಲ್ಲ, ನಾನು ಒಂದೇ ಸಲ ದುಡ್ಡು ಮಾಡಬೇಕು ಅಂತ ಏನಾದ್ರು ತಾಮಂದು ಹಾಕಿದ್ರೆ ಗ್ಯಾರಂಟಿ ಸಿಗಾಕಂತೀರ, ಇದು ಒಳ್ಳೇದಲ್ಲ. ನಮಸ್ಕಾರ ಸರ್, ನನಗೆ ಒಂದು ಡೌಟ್ ಇದೆ. ಏನಂದರೆ ನಾವು ಯೂಸ್ ಮಾಡ್ತಿರೋ ಡಿಮ್ಯಾಟ್ ಅಕೌಂಟ್ ಅಪ್ಲಿಕೇಶನ್ ಏನಾದರೂ ಪ್ರಾಬ್ಲಮ್ ಆದರೆ, ಐ ಮೀನ್ ಬ್ಯಾನು ಸಮಥಿಂಗ್ ರಾಂಗ್ ಆದರೆ, ಆ ಸಿಚುವೇಶನಲ್ಲಿ ನಮಗೆ ಹೇಗೆ ಗೊತ್ತಾಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತಾ? ಮೊದಲೇ ಪ್ರಾಬಬಲಿ ಆ ಥರ ಆಗೋ ಚಾನ್ಸ್ ತುಂಬ ಲೋ ಇರುತ್ತೆ. ಇವನ್ ಬ್ಯಾನ್ ಆದರೂ ಕೂಡ ನಿಮ್ಮ ಶೇರ್ಸ್ ಯಾವನ್ನು ಆ ಬ್ರೋಕರ್ ಹತ್ರ ಇರಲ್ಲ. ಎಕ್ಸಾಂಪಲ್ ಏಂಜಲ್ ಒನ್ ಇರ್ಬೋದು, ಮೋತಿಲಾಲ್ ಇರ್ಬೋದು, ಇವ್ರ ಹತ್ರ ನಿಮ್ಮದು ಯಾವುದೇ ಕಾರಣಕ್ಕೂ ನಿಮ್ಮದು ಶೇರ್ಸ್ ಇರಲ್ಲ. ನಿಮ್ಮ ಶೇರ್ಸ್ ಎಲ್ಲನೂ DP ನಲ್ಲಿರುತ್ತೆ. DP ಅಂದರೆ CDSL ಮತ್ತು NSDL ಇರುತ್ತೆ. ನಾಳೆ ಇವನೇನಾದರೂ ಬ್ಯಾನ್ ಆಗಿ ಇವ್ನಿಗೇನಾದರೂ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಮನೆ ಕಳಿಸಿದ್ರು ಕೂಡ ಇನ್ನೊಬ್ಬ ಯಾರನ್ನ ಬಂದು ಅಕ್ವೈರ್ ಮಾಡ್ತಾನೆ ಆ ಕಂಪ್ನಿನ. ಆ ಕಂಪ್ನಿ ಅಕ್ವೈರ್ ಮಾಡಿದ್ರೆ ಯಾಕೆ ಅಕ್ವೈರ್ ಮಾಡ್ತಾನೆ ಅಂದರೆ ಮಾಡೇ ಮಾಡ್ತಾನೆ. ಇಷ್ಟು ಜನ ಕ್ಲೈಂಟ್ಸ್ ಇದಿರಲ್ಲ, ಇಷ್ಟು ಜನ ಕ್ಲೈಂಟ್ಸ್ ಇದ್ದಾರೆ, ಫ್ರೀಯಾಗಿ ಕ್ಲೈಂಟ್ ಸಿಗ್ತಾರಲ್ಲ, ಅವ್ನು ಬಂದು ಅಕ್ವೈರ್ ಮಾಡ್ತಾನೆ. ಅಕ್ವೈರ್ ಮಾಡಿದಾಗ ಏನಾಗುತ್ತೆ, ನಿಮ್ಮದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ. ಸ್ವಲ್ಪ ದಿವಸ ಪ್ರಾಬ್ಲಮ್ ಆಗ್ಬೋದು, 3-4 ದಿವಸ ಪ್ರಾಬ್ಲಮ್ ಆಗ್ಬೋದು, ನೀವೇನೋ ಶೇರ್ನ ಬೈ ಸೆಲ್ ಮಾಡ್ದಲ್ಲೇ ಇರೋಕ್ಕಾಗ್ಬೋದು. ಯಾಕಂದರೆ ನಿಮ್ಮ ಬ್ರೋಕರ್ ಬ್ಯಾನ್ ಆಗಿರ್ತಾನೆ. ಬಟ್ ಈ ಥರ ಎಲ್ಲ ಮಾಡೋಕ್ಕೂ ಮುಂಚೆ ಅವ್ರು ಮುಂಚೆನೇ ಪ್ಲ್ಯಾನ್ ಮಾಡ್ತಾರೆ. ಸಡನ್ನಾಗಿ ಬಂದ್ಬಿಟ್ಟು ನಾಳೆನೇ ಬ್ಯಾನ್ ಮಾಡ್ತೀವಿ, ನಾಳೆ ಬ್ಯಾನ್ ಮಾಡ್ತೀವಿ ಅಂತ ಮಾಡಲ್ಲ. ಆ್ಯಕ್ಚುಲಿ ಆ ಥರ ಮಾಡೋಕ್ಕೂ ಮುಂಚೆನೇ ಸೆಬಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ನಿಧಾನಕ್ಕೆ ಮಾಡುತ್ತೆ, ಡೈರೆಕ್ಟಾಗಿ ಮಾಡಲ್ಲ. ಇದೆಲ್ಲ ಮಾಡೋದಕ್ಕಿಂತ ನೀವೇನು ಮಾಡಿ, ನಂಬರ್ 1 ಬ್ರೋಕರ್ಗಳು ಯಾರಿದ್ದಾರೆ ಅಲ್ಲಿ ಇನ್ವೆಸ್ಟ್ ಮಾಡಿ, ಅಲ್ಲಿ ನಿಮ್ಮದು ಸ್ಟಾಕ್ಸ್ನ ಇಡಿ. ಅದು ಬಿಟ್ಬಿಟ್ಟು ತಗೊಂಡೋಗಿ ಯಾವುದೋ ಹೊಸದಾಗಿ ಆನ್ಲೈನಲ್ಲಿ ಕಮ್ಮಿ ಬ್ರೋಕರೇಜ್ ಕೊಡ್ತಾ ಇದ್ದಾರೆ, ಫ್ರೀ ಬ್ರೋಕರೇಜ್ ಕೊಡ್ತಾ ಇದ್ದಾರೆ ಅಂತ ಸುಮ್ಮನೆ ಈಗಂತೂ 1000 ಕಂಪ್ನಿಗಳು ಬರ್ತಾ ಇದ್ದಾವೆ. ಅಲ್ಲಿ ತಗೊಂಡೋಗಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಬಿಕಾಸ್ ಫ್ರೀ ಬ್ರೋಕರೇಜ್ ಅಂದರೆ ಅವನು ರೆವಿನ್ಯೂ ಜನರೇಟ್ ಮಾಡ್ತಿಲ್ವಾ? ಇವತ್ತಲ್ಲ ನಾಳೆ ಮುಚ್ಕೊಂಡು ಹೋಗಲೇಬೇಕಾ? ಕಂಪ್ನಿ ಲಾಭ ಮಾಡಿಲ್ಲ ಅಂದರೆ ಇವತ್ತಲ್ಲ ನಾಳೆ ಸಾಯಲೇಬೇಕಾ? ಅವ್ನು ಕಂಪ್ನಿ ಮುಚ್ಕೊಂಡು ಹೋಗ್ತಾನೆ. ಅವಾಗ ಯಾರು ತೊಂದರೆ ಅನುಭವಿಸೋದು ನೀವೇ. ಅದ್ರ ಬದಲು ಏನು ಮಾಡಿ, ನಂಬರ್ 1 ನಂಬರ್ 2 ಕಂಪ್ನಿಗಳು ಯಾವಿದಾವೆ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿರಬೇಕು. ಏಂಜಲ್ ಒನ್ ಇದೆ, ಮೋತಿಲಾಲ್ ಇದೆ, IAFL ಇದೆ. ಈ ಥರ ಯಾವ್ದು ಲಿಸ್ಟ್ ಆಗಿರ್ತಾವಲ್ಲ ಅಂಥ ಕಂಪ್ನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ತುಂಬ ಸೇಫ್. ಯಾಕಂದರೆ ಲಿಸ್ಟ್ ಆಗಿರೋ ಕಂಪ್ನಿನಲ್ಲಿ ಸೆಬಿ ತುಂಬ ಇನ್ವಾಲ್ವ್ ಆಗಿರುತ್ತೆ. ಲಿಸ್ಟ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇರಬೇಕು ಆ ಕಂಪ್ನಿಗಳು. ಅಂಥ ಕಂಪ್ನಿನಲ್ಲಿ ನಿಮ್ದು ಅಕೌಂಟ್ ಇದ್ದರೆ ತುಂಬ ಒಳ್ಳೆಯದು. ಹಾಯ್ ಅಣ್ಣ, ನಾನು ಸ್ಟಾಕ್ಸಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ರು ಕೂಡ ಇನ್ವೆಸ್ಟ್ಮೆಂಟ್ ಗ್ರೋ ಆಗ್ತಿಲ್ಲ, ರೀಸನ್ ಏನಿರ್ಬೋದು? ಬ್ರೋ, ಆ್ಯಕ್ಚುಲಿ ಬುಲ್ ಮಾರ್ಕೆಟ್ ಇರ್ಬೇಕಾದ್ರೆ ಇಲ್ಲಿ ಫಂಡಮೆಂಟಲ್ ವರ್ಕ್ ಆಗಲ್ಲ, ಸೆಂಟಿಮೆಂಟ್ ವರ್ಕ್ ಆಗುತ್ತೆ. ಈಗ ಆ್ಯಕ್ಚುಲಿ ಬುಲ್ ಮಾರ್ಕೆಟಲ್ಲಿ ನೀವು ನೋಡಿರ್ತೀರ, ಸೋಲಾರು, ರಿನ್ಯೂವಬಲ್ ಎನರ್ಜಿ, ಈ ಥರ ಸ್ಟಾಕ್ಸ್ಗಳು ಜಾಸ್ತಿ ಓಡ್ತಿರ್ತವೆ. ಇಲ್ಲಿ ಆ ಸ್ಟಾಕ್ಸ್ಗಳು ಯಾವುದೇ ರೀತಿ ಅರ್ನ್ ಮಾಡ್ತಾ ಇರಲ್ಲ, ಯಾವುದೇ ರೀತಿ ಲಾಭ ಮಾಡ್ತಾ ಇಲ್ಲ. ಆದರೂ ದಬ ಹೋಗಿ ಜನಗಳು ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ಸೆಕ್ಟರ್ ಟ್ರೆಂಡಿಂಗ್ ಆಗಿದೆ, ಎಲ್ಲರಿಗೂ ಅದು ಹಾಟ್ ಸೆಕ್ಟರ್ ಅಂತ ಕರೀತಾರೆ. ಆ ಸೆಕ್ಟ್ರಲ್ಲಿ ಎಲ್ಲರಿಗೂ ಇನ್ವೆಸ್ಟ್ ಮಾಡಬೇಕಂತ ಕಾಣ್ತಾ ಇದೆ. ಈಗ ನೀವು ಫಂಡಮೆಂಟಲಿ ಚೆನ್ನಾಗಿರೋ ಸ್ಟಾಕು ಒಂದಿದೆ, ಇನ್ನೊಂದು ಸೋಲಾರ್ ಕಂಪ್ನಿ ಒಂದಿದೆ. ಎರಡನ್ನೂ ನಿಮ್ಮ ಫ್ರೆಂಡ್ ಮುಂದೆ ತಗೊಂಡೋಗಿಡಿ, ನಿಮ್ಮ ಫ್ರೆಂಡ್ ಎಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಕೇಳಿ. ನಾರ್ಮಲಿ ಅವನು ಈ ಟ್ರೆಂಡಿಂಗ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾನೆ. ಯಾಕಂದರೆ ಅದು ಹಾಟ್ ಆಗಿದೆ, ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಫ್ಯೂಚರಲ್ಲಿ ಹಂಗೆ ಗ್ರೋತ್ ಆಗುತ್ತೆ, ಹಿಂಗೆ ಗ್ರೋತ್ ಆಗುತ್ತೆ, ಈಗ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಇಲ್ಲಿ ಫಂಡಮೆಂಟಲ್ ಯಾವುದೇ ರೀತಿ ವ್ಯಾಲ್ಯೂ ಇರಲ್ಲ. ಆದರೆ ಫಂಡಮೆಂಟಲ್ ಕಂಪ್ನಿಗಳು ಮಾರ್ಕೆಟ್ ಬೀಳೋ ಟೈಮಲ್ಲಿ ತುಂಬ ಕಮ್ಮಿ ಬೀಳ್ತವೆ, ಅವಾಗಲೇ ಮೇಲೆ ಹೋಗೋದು. ಯಾಕಂದರೆ ಇಲ್ಲಿ ಬೀಳೋ ಟೈಮಲ್ಲಿ ಇವರೆಲ್ಲ ಪ್ಯಾನಿಕಾಗಿ ಸೆಲ್ ಮಾಡಿಬಿಡ್ತಾರೆ.
ಇಲ್ಲಿ ಆಲ್ರೆಡಿ ಫಂಡಮೆಂಟಲಿ ನೀವು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿರೋ ಕಂಪ್ನಿಗಳು ಯಾಕೆ ಕೆಳಗೆ ಬೀಳ್ತವೆ, ಯಾರಿಗೂ ಸೆಲ್ ಮಾಡೋಕ್ಕೆ ಇಷ್ಟ ಇರಲ್ಲ ಅದನ್ನು. ಇನ್ನು ಆಮೇಲೆ ಅವು ಮೇಲೆ ಹೋಗ್ತವೆ. ಫಂಡಮೆಂಟಲ್ ಕಂಪ್ನಿಗಳು ಯಾವಾಗಲೂ ನಿಮಗೆ ಕಾಯಿಸ್ತವೆ, ಬೇಜಾರು ಮಾಡಿಸ್ತವೆ, ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಬೇಗ ರಿಕವರ್ ಆಗಲ್ಲ. ಈಗ ಎಕ್ಸಾಂಪಲ್ ನಾನು IDFC ಫಸ್ಟ್ ಬಗ್ಗೆ ವಿಡಿಯೋ ಮಾಡಿದ್ದೆ. ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡು ಅಲ್ಲೇ ಐತೆ, ಮೇಲೆ ಹೋಗಿಲ್ಲ. ಕಂಪ್ನಿ ಚೆನ್ನಾಗಿದೆ, ಕಂಪ್ನಿ ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆ. ಅಷ್ಟೊಂದು ಗ್ರೋತ್ ಆಗ್ತಿಲ್ಲ ಅಂದರೂ ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆ. ಈಗ ಏನಂದರೆ ಬ್ಯಾಂಕಿಂಗ್ ಸೆಕ್ಟರ್ ಅಷ್ಟೊಂದು ಹಾಟ್ ಸೆಕ್ಟರ್ ಅಲ್ಲ, ನೆಗೆಟಿವ್ ಸೆಂಟಿಮೆಂಟ್ ಇದೆ ಸ್ವಲ್ಪ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ. ಅದಕ್ಕೆ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಯಾರೂ ದುಡ್ಡೇ ಹಾಕಲ್ಲ, ಈವನ್ ಇನ್ವೆಸ್ಟರ್ಸು ಹಾಕಲ್ಲ, ಮ್ಯೂಚುವಲ್ ಫಂಡರು ಹಾಕಲ್ಲ. ಯಾವಾಗ ಈ ಸೆಕ್ಟರ್ ಹಾಟ್ ಆಗುತ್ತೆ, ಆಗೇ ಆಗುತ್ತೆ. ಲಾಸ್ಟ್ 2 ಇಯರ್ಸಿಂದ ಈ ಸೋಲಾರು ಇವು ಯಾರನ್ನೂ ಕೇಳೋರೇ ಇರಲಿಲ್ಲ, ರಿನ್ಯೂಬಲ್ ಎನರ್ಜಿ ಸೆಕ್ಟರ್ನ. ಇವಾಗ ಅದೇ ಹಾಟ್ ಸೆಕ್ಟರ್. ಇದೇ ರೀತಿ ಈ ಥರ ಚೇಂಜ್ ಆಗ್ತಾನೇ ಇರುತ್ತೆ. ಇಲ್ಲಿ ನೀವು ವೆಯ್ಟ್ ಮಾಡಬೇಕು, ನೀವು ಕಲ್ತಿರೋದು ಯಾವತ್ತೂ ವೇಸ್ಟ್ ಆಗಲ್ಲ, ಇದಂತೂ ನಾನು ಗ್ಯಾರಂಟಿ ಕೊಡ್ಬೋದು. ಅಣ್ಣ ನಾನು ಶೇರ್ನ ಯಾವಾಗ ಎಕ್ಸಿಟ್ ಆಗಬೇಕು ಅನ್ನೋ ಕ್ಯಾಲ್ಕುಲೇಷನ್ ವಿಡಿಯೋ ಮಾಡಿ ಹಂಬಲ್ ರಿಕ್ವೆಸ್ಟ್. ಓಕೆ ಬ್ರೋ, ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ಶೇರ್ನ ಎಕ್ಸಿಟ್ ಆಗಬೇಕಾದ್ರೆ ಫಂಡಮೆಂಟಲ್ ವರ್ಕ್ ಆಗಲ್ಲ, ಎಕ್ಸಿಟ್ ಆಗಬೇಕಾದ್ರೆ ಟೆಕ್ನಿಕಲ್ ನೋಡಬೇಕಾಗುತ್ತೆ. ಯಾಕಂದರೆ ನಾನು ಒಂದು ಸ್ಟಾಕ್ನ ಎಕ್ಸಿಟ್ ಆಗಿದ್ದೆ, NBCC 130 ರುಪೀಸ್ ಹಂಗೆ PE ಜಾಸ್ತಿ ಇದೆ ಅಂತ, ಅದು 200 ರೂಪಾಯಿ ಹೋಯ್ತು. ಅದೇ ರೀತಿ ನಾನೊಂದ್ಸಲ ಹೇಳಿದ್ದೆ IRCTC ಒಂದ್ಸಲ ಎಂಟ್ರಿ ಆಗಿದ್ದೆ, 4500 ರೂಪಾಯಿ ಸಮಥಿಂಗ್ ಸೆಲ್ ಮಾಡಿದೆ, ಅದು 6500 ರೂಪಾಯಿ ಹೋಯ್ತು ಅಂತ. ಯಾಕಂದರೆ ಆ ಟೈಮಲ್ಲಿ ಫಂಡಮೆಂಟಲ್ ಜನಗಳಿಗೆ ನಾನು ಅವಾಗಲೇ ಹೇಳಿದ್ನಲ್ಲ, ಫಂಡಮೆಂಟಲ್ ಜನಗಳು ಸೆಂಟಿಮೆಂಟ್ ಬಂದೆ ಫಂಡಮೆಂಟಲ್ ಯಾವ ರೀತಿ ವರ್ಕ್ ಆಗಲ್ಲ. ಜನಗಳಿಗೆ ಸೆಂಟಿಮೆಂಟ್ ಎಲ್ಲಿರುತ್ತೆ ಅಲ್ಲಿ ಫಂಡಮೆಂಟಲ್ ಯಾವತ್ತೂ ವರ್ಕ್ ಆಗಲ್ಲ. ಫಂಡಮೆಂಟಲ್ ಚೆನ್ನಾಗಿರೋ ಕಂಪ್ನಿಗಳು ಯಾರೂ ಕಣ್ಣು ಹಾಕೋದಿಲ್ಲ. ಸೆಂಟಿಮೆಂಟ್ ಎಲ್ಲಿರುತ್ತೆ ಅಲ್ಲಿ ಜಾಸ್ತಿ ಹೋಗ್ತಾರೆ. ಈಗ ಯಾರಿಗೆ ಟ್ರೆಂಡಿಂಗ್ ಇರುತ್ತೆ ಅಲ್ಲಿ ಜಾಸ್ತಿ ಹೋಗ್ತಾರೆ. ಆ ಟ್ರೆಂಡಿಂಗ್ನ ನಾವು ಫಾಲೋ ಮಾಡಬೇಕಂದ್ರೆ ನಾವು ಫಂಡಮೆಂಟಲ್ ನೋಡೋದು ಬಿಡಬೇಕು, ಟೆಕ್ನಿಕಲ್ ನೋಡಬೇಕು. ಟೆಕ್ನಿಕಲ್ ಎಲ್ಲರಿಗೂ ಇಂಟ್ರೆಸ್ಟ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ತಕ್ಕ ಟೆಕ್ನಿಕಲ್ ವರ್ಕ್ ಆಗುತ್ತೆ. ಸೆಲ್ ಮಾಡ್ಬೇಕಾದ್ರೆ ಟೆಕ್ನಿಕಲ್ ನೋಡಬೇಕು. ನಾನು ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಇನ್ ಡೀಟೇಲ್ ವಿಡಿಯೋ ಮಾಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ, ಯಾಕಂದರೆ ಎಲ್ಲನೂ ಅರ್ಜೆಂಟಾಗಿ ಏನೂ ಮಾಡೋಕ್ಕಾಗಲ್ಲ. ಕಾಲ್ ಓದೋದಕ್ಕೆ ಕಾಲ್ ಎಲ್ಲಿ ಸಿಗುತ್ತೆ ಬ್ರೋ? ಇದ್ರಿಗೆ ನಾನು ರೀಪ್ಲೇ ಮಾಡಿದ್ದೆ ಅನಿಸುತ್ತೆ, ನಿಮಗೆ ಸ್ಕ್ರೀನರಲ್ಲಿ ಸಿಗುತ್ತೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ಕಾಲ್ ನೋಡೋದು ಅಂತ. ನೀವು ಸ್ಕ್ರೀನರಲ್ಲಿ ಲಾಸ್ಟಲ್ಲಿ ಬಂದರೆ ನಿಮಗೆ ಅಲ್ಲಿರುತ್ತೆ ಕಾಲ್ ಅಂತ. ಕಾಲ್ ಅಂದರೆ ಸಿಂಪಲ್ಲು ಕಾನ್ಫರೆನ್ಸ್ ಕಾಲು. ಯಾವುದೇ ಒಂದು ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ ಬಿಡ್ತಾರಲ್ಲ, 3 ತಿಂಗಳು ಒಂದ್ಸಲ ರಿಸಲ್ಟ್ ಬಿಡ್ತಾರಲ್ಲ, ಆ ರಿಸಲ್ಟ್ ಬಿಟ್ಟಾದಮೇಲೆ ಆ ರಿಸಲ್ಟ್ ಬಗ್ಗೆ ಮಾತಾಡ್ತಾರೆ. 3 ತಿಂಗಳು ಏನಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಇನ್ವೆಸ್ಟರ್ ಜೊತೆ. ಎಲ್ಲ ಕಂಪ್ನಿಗಳು ಕಾಲ್ ಮಾಡಲ್ಲ, ಬಟ್ ನಾನು ಕಾಲ್ ಮಾಡಲಿಲ್ಲದ ಕಂಪ್ನಿನಲ್ಲಿ ಇನ್ವೆಸ್ಟೇ ಮಾಡಲ್ಲ. ಯಾಕಂದರೆ ನಮಗೆ ಇನ್ಫಾರ್ಮೇಷನ್ ಎಲ್ಲಿಂದ ಸಿಗುತ್ತೆ. ಕಾಲ್ ಮಾಡಿದ್ರೆ ನಮಗೆ ಈಸಿಲಿ ಗೊತ್ತಾಗುತ್ತೆ ಕಂಪ್ನಿದು ಫೋಕಸ್ ಏನಿದೆ, ಫ್ಯೂಚರ್ ಪ್ಲಾನ್ ಏನಿದೆ, ಪ್ರತಿಯೊಂದೂ ಅಲ್ಲಿ ಇನ್ವೆಸ್ಟರ್ಸ್ ಕ್ವಶನ್ ಕೇಳ್ತಾರೆ, ಇವರು ಆನ್ಸರ್ ಮಾಡ್ತಾರೆ. ನಿಮ್ಗೆ ಓದಿದ್ರೆ ಸಾಕು, ನಿಮ್ಗೆ ಅರ್ಥ ಆಗಿಬಿಡುತ್ತೆ ಕಂಪ್ನಿ ಹೇಗಿದೆ ಅಂತ. ಇಂಗ್ಲೀಷ್ ಬರಲಿಲ್ಲದ್ರೆ ಕಷ್ಟ, ಬಿಕಾಸ್ ಅದ್ರ ಇಂಗ್ಲೀಷಲ್ಲೇ ಇರುತ್ತೆ. ಇಂಗ್ಲೀಷ್ ಬರಲಿಲ್ಲದ್ರೆ ಕಾಲ್ನ ಹೆಂಗೆ ಓದೋದು ಅಂತ ಕೇಳ್ತಾರೆ. ಸ್ಕ್ರೀನರಲ್ಲಿ ನೋಟ್ಸ್ ಅಂತ ಇರುತ್ತೆ, ಆ ನೋಟ್ಸ್ನ ನೀವು ಅರ್ಥ ಮಾಡ್ಕೊಳಕ್ಕಾದ್ರೂ ಅಟ್ಲೀಸ್ಟ್ ಇಂಗ್ಲೀಷ್ ಬರಬೇಕು. ಇಂಗ್ಲೀಷ್ ಬರಲಿಲ್ಲದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಕಷ್ಟ, ಯಾಕಂದರೆ ತುಂಬ ಟೆಕ್ನಿಕಲ್ ವರ್ಡ್ಸ್ ಇರ್ತವೆ, ಇಂಗ್ಲೀಷ್ ಜಾಸ್ತಿ ಯೂಸ್ ಮಾಡ್ತಾರೆ, ತುಂಬ ಕಷ್ಟ, ಏನೂ ಮಾಡೋಕ್ಕಾಗಲ್ಲ. ಏನು ಮಾಡ್ಬೋದು, ನಾವೇ ಯಾವುದನ್ನ ಕಂಪ್ನಿದು ಅನಾಲಿಸಿಸ್ ಮಾಡಾಕಿದಾಗ ಅಲ್ಲಿ ನಾವೇನು ಮಾಡಿರ್ತೀವಿ, ಕನ್ನಡದನ್ನ ಯೂಸ್ ಮಾಡಿರ್ತೀವಿ. ಆ ವಿಡಿಯೋಗಳನ್ನ ನೀವು ನೋಡ್ಬೋದು. ಆದರೆ ನಾವೆಲ್ಲ ಕಂಪ್ನಿಗಳದ್ದು ವಿಡಿಯೋ ಮಾಡೋದು ಕಷ್ಟ. ನೀವೇ ಅನಾಲಿಸಿಸ್ ಮಾಡೋದು ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು. ಬ್ರೋ, ಕಾಲ್ ರೀಡ್ ಮಾಡುವಾಗ ಯಾವ ಪಾಯಿಂಟ್ಸ್ ಇಟ್ಕೊಂಡು ಓದಬೇಕು, ಯಾವ ಪಾಯಿಂಟ್ಸ್ನ ಹೈಲೈಟ್ಸು ಹೇಗೆ ಸ್ಟಡಿ ಮಾಡಬೇಕು? ಬ್ರೋ, ನೀವು ಕಾಲ್ ಓದ್ತಿದ್ದೀರಾ ಅಂದರೆ ನೀವು ಫುಲ್ ಓದಬೇಕು, ಪ್ರತಿಯೊಂದು ಪಾಯಿಂಟ್ ಓದಬೇಕು. ಅಲ್ಲಿ ಹೇಳಿರ್ತಾರೆ ನಾವು ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಆಮೇಲೆ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾರೆ, ಶಾರ್ಟ್ ಫಾರ್ಮ್ ಯೂಸ್ ಮಾಡಿರ್ತಾರೆ, ಈ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾರೆ, ಈ ಪ್ರಾಡಕ್ಟು ನಮ್ಮದು ಇಷ್ಟು ಗ್ರೋತ್ ಆಗುತ್ತೆ, ಅಷ್ಟು ಗ್ರೋತ್ ಆಗುತ್ತೆ ಅಂತ. ನಿಮಗೆ ಏನು ಹೇಳ್ತಿದ್ಯಾ ಅಂತ ಅನ್ನಿಸ್ತಿರುತ್ತೆ. ಅದನ್ನು ಕಾಪಿ ಮಾಡಿಕೊಂಡು ಗೂಗಲಲ್ಲಿ ಪೇಸ್ಟ್ ಮಾಡಿಬಿಟ್ಟು ಒಂಥರ ಸರ್ಚ್ ಮಾಡಿ ನೋಡಿ ಈ ಪದದ ಅರ್ಥ ಏನು ಅಂತ. ಆಮೇಲೆ ಬಂದ್ಬಿಟ್ಟು ನೀವು ಇಲ್ಲಿ ಕಾಲ್ ಓದಿ, ಅರ್ಥ ಆಗುತ್ತೆ. ಕಾಲ್ನ ಮೇಲಿಂದ ಕೆಳವರೆಗೂ ಓದಬೇಕು. ಇಲ್ಲಿ ಹೈಲೈಟೆಡ್ ಪಾಯಿಂಟ್ಸ್ ಅಂತ ಏನೂ ಇಲ್ಲ, ಎಗ್ರಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ. ನೀವು ನೋಟ್ಸ್ ಬೇಕಿದ್ರೆ ಓದ್ಬೋದು, ಇದರಲ್ಲಿ ಸ್ಕ್ರೀನರಲ್ಲಿ ಸಿಗುತ್ತೆ ನೋಟ್ಸ್ ಅಂತ. ನಾನು ಇದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಆದರೆ ಅದು ತಿಂಗಳ 10 ಅಷ್ಟೇ ಫ್ರೀ ಇರುತ್ತೆ. 10 ಮೇಲೆ ನೀವೇನಾದ್ರು ನೋಡಬೇಕಂದ್ರೆ ನೀವು ಪ್ರೀಮಿಯಂ ಬೈ ಮಾಡಬೇಕಾಗತ್ತೆ. 10ಕ್ಕಿಂತ ಜಾಸ್ತಿ ನೋಡೋಕೆ ಹೋಗ್ಬೇಡಿ. ನೀವು ಯಾವ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂಥ ಕಂಪ್ನಿಗಳು ಮಾತ್ರ ನೋಟ್ಸ್ ನೋಡಿ. ಇಲ್ಲ ನಿಮ್ಗೆ ಫುಲ್ ಇಂಟ್ರೆಸ್ಟ್ ಇದೆ ಅಂದರೆ ಕಾಲ್ನ ಫುಲ್ ತೆಗೆದು PDFನ ಡೌನ್ಲೋಡ್ ಮಾಡಿಕೊಂಡು ಮೊಬೈಲಲ್ಲೇ ಕೂತ್ಕೊಂಡು ಫ್ರೀ ಇದ್ದಾಗ ಓದಿ. ನಿಮಗೆ ಪ್ಯೂರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಬಿಸ್ನೆಸ್ ಬಗ್ಗೆ. ನೀವು 10 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೂ ಕೂಡ 10 ಕಾಲ್ಲು 3 ತಿಂಗಳಲ್ಲಿ ಓದೋಕ್ಕೆ ಏನು ದೊಡ್ಡ ಮ್ಯಾಟ್ರೇ ಅಲ್ಲ. 4-5 ಪೇಜ್ ಇರುತ್ತೆ ಅಷ್ಟೇ ಅದು. ಬ್ರೋ, ಕಂಪ್ನಿ ಶೇರಲ್ಲಿ 50% ಪಬ್ಲಿಕ್ ಹೋಲ್ಡಿಂಗ್ ಇದ್ದರೆ ಏನಾಗ್ಬೋದು? ಬ್ರೋ, ಪಬ್ಲಿಕ್ ಹೋಲ್ಡಿಂಗ್ ಎಲ್ಲಿ ಜಾಸ್ತಿ ಇರುತ್ತೆ? ಕಂಪ್ನಿನಲ್ಲಿ ಜಾಸ್ತಿ ಪ್ರೊಫೆಷ್ನಲಿಸಮ್ ಇರಲ್ಲ. ಅಂದರೆ ಎಲ್ಲ ಕಂಪ್ನಿಗಳಲ್ಲೂ ಅಲ್ಲ, ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ. ಯಾವ ಕಂಪ್ನಿ 10,000 ಕೋಟಿಗಿನ್ನ ಒಳಗಿರುತ್ತಲ್ಲ, 10,000 ಕೋಟಿಗಿನ್ನ ಒಳಗೆ ಅವ್ರ ಮಾರ್ಕೆಟ್ ಕ್ಯಾಪ್ ಇರುತ್ತಲ್ಲ, ಅಂಥ ಕಂಪ್ನಿಗಳಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇದೆ ಅಂದರೆ ಎಂಟ್ರಿನೇ ಆಗಬಾರ್ದು. ಯಾಕಂದರೆ ಪಬ್ಲಿಕ್ಕು ಯಾವಾಗಲೂ ಎಮೋಷ್ನಲಿ ಡ್ರೈವನ್ ಅವರು. ನಾನು ಅವಾಗಲೇ ಹೇಳ್ದಂಗೆ ರೀಸೆಂಟ್ಲಿ ಒಂದು IPO ಬಂತು, ಏನೋ 12 ಕೋಟಿ ರೂಪಾಯಿ ಕಂಪ್ನಿದು IPO ಬಂತು. 4,800 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅವ್ನಿಗೆ ಬೇಕಾಗಿರೋದು 12 ಕೋಟಿ, ಇವ್ರು 4,800 ಕೋಟಿ ಕೊಡೋಕೆ ರೆಡಿ ಇದ್ದಾರೆ. ಯಾಕಂದರೆ SME IPOಗಳು ಮೇಲೋಗ್ತಾ ಇದ್ದಾವೆ, IPOಗಳು ಮೇಲೋಗ್ತವೆ. ಇಲ್ಲಿ ದುಡ್ಡು ಹಾಕಿರೋ ದುಡ್ಡಾಗುತ್ತೆ, ಹಾಕು
ತಲೆನೇ ಕೆಡಿಸ್ಕೊಂಬೇಡ ಹಾಕು. ಇದೇ ರೀತಿಯಿಂದನೇ ಪಬ್ಲಿಕ್ ಎಲ್ಲಿ ಜಾಸ್ತಿ ಇರ್ತವೆ ಅಲ್ಲಿ ಎಮೋಷ್ನಲಿ ಮೇಲೋಗ್ತವೆ ಕಂಪ್ನಿಗಳು, ಫಂಡಮೆಂಟಲ್ ಚೆನ್ನಾಗಿಲ್ಲ ಅಂದರೂ ಮೇಲೋಗ್ತವೆ. ಅದಕ್ಕೆ ಪಬ್ಲಿಕಲ್ಲಿ ಜಾಸ್ತಿ ಇರೋ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬಾರ್ದು 10,000 ಕೋಟಿಗಿನ್ನ ಒಳಗಿದ್ರೆ. ಸ್ಟಾಕ್ ಮಾರ್ಕೆಟಲ್ಲಿ ಕ್ಯಾಪಿಟಲ್ ಗೇನ್ಗೂ ಕಾಂಪೌಂಡ್ ಇಂಟ್ರೆಸ್ಟ್ಗೂ ಇರುವ ವ್ಯತ್ಯಾಸ ಏನು? ಎರಡೂ ಸೇಮೇ ಬ್ರೋ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನು? ನೀವು ಬಂದಿರೋ ರಿಟರ್ನ್ನೇ ಕಾಂಪೌಂಡ್ ಇಂಟ್ರೆಸ್ಟು. ಕ್ಯಾಪಿಟಲ್ ಗೇನ್ ಅಂದರೆ ಏನು? ಕ್ಯಾಪಿಟಲ್ ಗೇನ್ ಅಂದ್ರೂ ಅದೇ ನಿಮ್ಮ ಕ್ಯಾಪಿಟಲಿಂದ ಎಷ್ಟು ಗೇನ್ ಆಗಿದೆ ಅನ್ನೋದ್ರೆ ಕ್ಯಾಪಿಟಲ್ ಗೇನು. ಎರಡು ಒಂದೇ ಬ್ರೋ. ಹೌ ಟು ಕ್ಯಾಲ್ಕುಲೇಟ್ ವೆದರ್ ಸ್ಟಾಕ್ ಇಸ್ ಓವರ್ ವ್ಯಾಲಿಡ್ ಆರ್ ಅಂಡರ್ ವ್ಯಾಲಿಡ್? ಬ್ರೋ ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪಿ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಪಿ ನೋಡಿದ್ರೆ ನೀವು ಸಿಗಾಕೊಂತೀರಾ. ಯಾಕಂದರೆ ಪಿ ಒಂದೊಂದ್ಸಲ ಏನು ಮಾಡುತ್ತೆ, ಹಿಂದ್ಗಡೆ ಏನಾಗಿದೆ ಅದನ್ನು ತೋರಿಸುತ್ತೆ, ಹಿಂದ್ಗಡೆ ಕಂಪ್ನಿ ಏನು ಮಾಡಿದೆ ಅದನ್ನು ತೋರಿಸುತ್ತೆ. ಕಂಪ್ನಿ ಫ್ಯೂಚರಲ್ಲಿ ಅರ್ನ್ ಮಾಡೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು. ಯಾಕಂದರೆ ಸ್ಟಾಕ್ ಟ್ರೇಡ್ ಆಗೋದು ಯಾವಾಗಲೂ ಫ್ಯೂಚರ್ ಅರ್ನಿಂಗ್ಸ್ಗೋಸ್ಕರ. ಒಂದೊಂದ್ಸಲ ಫ್ಯೂಚರ್ ಅರ್ನಿಂಗ್ಸ್ನ ನೀವು ಅರ್ಥ ಮಾಡಿಕೊಂಡು ಕೂಡ ಒಂದೊಂದ್ಸಲ ಸ್ಟಾಕ್ ಅಷ್ಟೊಂದು ಓವರ್ ವ್ಯಾಲ್ಯೂಡ್ ಆಗಿರುತ್ತೆ. ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಈ ಥರ ಎಲ್ಲ ವೀಡಿಯೋ ಮಾಡಿದ್ರೆ ಜನ ಸಪೋರ್ಟ್ ಮಾಡಲ್ಲ ಬ್ರೋ. ಅದಕ್ಕೆ ನಮಗೆ ವೀಡಿಯೋ ಮಾಡೋಕ್ಕೆ ಬೇಜಾರು. ಯಾಕಂದರೆ ಆ ಥರ ವೀಡಿಯೋ ನೋಡೋರು ತುಂಬ ಕಮ್ಮಿ ಜನ ಇರ್ತಾರಲ್ವಾ, ಅದೇ ರೀಸನಿಂದನೇ. ಬಟ್ ನಾನು ಮಾಡ್ತೀನಿ, ಬಿಡಲ್ಲ, ರೀಸೆಂಟಾಗೇ ಮಾಡ್ತೀನಿ. ವ್ಯಾಲ್ಯೂಯೇಷನ್ ಬಂದು ಪೆಂಡಿಂಗ್ ಇದೆ, ವ್ಯಾಲ್ಯೂಯೇಷನ್ ವಿಡಿಯೋದಲ್ಲಿ ಇವೆಲ್ಲನೂ ಕವರ್ ಮಾಡ್ತೀನಿ. ಸರ್, ಪಿ ಮೀಡಿಯನ್ ಪಿ ಕೆಳಗಡೆ ಬಂದರೆ EPS ಜಾಸ್ತಿ ಆಗೋ ಸ್ಟಾಕ್ಸ್ ಬೆಸ್ಟಾ ಅಥವಾ ಪಿ ಜಾಸ್ತಿ ಆಗಿ EPS ಕೂಡ ಜಾಸ್ತಿ ಆಗೋ ಸ್ಟಾಕ್ ಬೆಸ್ಟಾ? ಸ್ವಲ್ಪ EPS ಬಗ್ಗೆ ಹೇಳಿ, ಸಂಬಂಧ ಇದೆ, EPS ಇದ್ದಾಗ ಬೈ ಮಾಡಬೇಕು. ಬ್ರೋ ಆ್ಯಕ್ಚುಲಿ ಪಿ ಜಾಸ್ತಿ ಆಗಿ EPS ಕೂಡ ಜಾಸ್ತಿ ಆಗ್ತಾ ಇದೆ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ನು. ಕಂಪ್ನಿ ಶೇರ್ ಪ್ರೈಸ್ ಎಲ್ಲಿ ಮೇಲೆ ಹೋಗುತ್ತೆ ಅಂದರೆ ಒಂದು ಪಿ ಜಾಸ್ತಿ ಆದಾಗ. ಈಗ ಕಂಪ್ನಿ ಏನಾದರೂ 10 EPS ಏನಾದರೂ ಕಂಪ್ನಿಗಿತ್ತು ಅಂದರೆ 10 PE ಸಿಗ್ತಾ ಇದೆ ಅಂದರೆ ಕಂಪ್ನಿ ಶೇರ್ ಪ್ರೈಸ್ 100 ಆಗಿರುತ್ತಾ? ಕಂಪ್ನಿ EPS ಮುಂದಿನ ವರ್ಷ 20 ಆಯಿತು, PE 20 ಆಯಿತು. ಅವಾಗ ಏನಾಗುತ್ತೆ, ಕಂಪ್ನಿ ಶೇರ್ ಪ್ರೈಸು ಡಬಲ್ ಆಗಬೇಕು ತಾನೆ, ಬಿಕಾಸ್ EPS ಡಬಲ್ ಆಗಿದೆ. ಬಟ್ ಕಂಪ್ನಿ ಶೇರ್ ಪ್ರೈಸ್ ಡಬಲ್ ಆಗಲ್ಲ, 4 ಪಟ್ಟಾಗುತ್ತೆ. EPS 20, PE 20 ಎಷ್ಟಾಗುತ್ತೆ? 20 × 20 400 ಆಗಬೇಕು. 400 ಆಗುತ್ತೆ, 4 ಟೈಮ್ಸ್ ಆಗುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ದುಡ್ಡು ಮಾಡೋಕ್ಕೆ. ಆದರೆ PE ಕಮ್ಮಿ ಆಗಿ EPS ಜಾಸ್ತಿ ಆಗ್ತಾ ಇದೆ ಅಂದರೆ ಏನರ್ಥ? ಕಂಪ್ನಿ ಮುಂದೆನೇ ಒಂದ್ಸಲ ಏನಾಗಿರುತ್ತೆ ಅಂದರೆ ಈ ಥರ ಅರ್ನಿಂಗ್ಸ್ ಬರುತ್ತೆ, ಈ ಥರ EPS ಬರುತ್ತೆ ಅಂತ ಇನ್ವೆಸ್ಟರ್ ಮುಂಚೆನೇ ಪ್ರೈಸಿಂಗ್ ಮಾಡಿರ್ತಾರೆ ಸ್ಟಾಕ್ಸ್ನ. ಆವಾಗ ಅದು ಅರ್ನಿಂಗ್ಸ್ ಬಂದಮೇಲೆ ಏನು ಮಾಡ್ತಾರೆ, ಮತ್ತೆ ಯಾರು ಎಂಟ್ರಿ ಆಗಲ್ಲ, ಇದರಿಂದ ಪ್ರೈಸ್ ಕೆಳಗೆ ಬರುತ್ತೆ. ಜಸ್ಟ್ ಲೈಕ್ ಈಗ ಏಷ್ಯನ್ ಪೇಂಟ್ಸಲ್ಲಿ ಆಗ್ತಾ ಇದೆ, ಸಮ್ ಸ್ಟಾಕ್ಸಲ್ಲಿ ಆಗ್ತಾ ಇದೆ. ಆ ಥರ ಆಗೋದ್ರಿಂದ ಇದು ಕೂಡ ಒಳ್ಳೆಯದೇ. ಪಿ ಡೌನ್ ಆಗ್ತಾ ಬರುತ್ತೆ, ನಿಮಗೆ ಒಳ್ಳೆ ಪ್ರೈಸಲ್ಲಿ PE ಸಿಗುತ್ತೆ. ನಾಳೆ ನೀವು ಎಂಟ್ರಿ ಆದರೆ ಬೇಗ ರಿಟರ್ನ್ ಮಾಡೋ ಚಾನ್ಸ್ ಇರುತ್ತೆ. ಬಟ್ ಅರ್ನಿಂಗ್ ಜಾಸ್ತಿ ಆಗಿ ಕೂಡ PE ಜಾಸ್ತಿ ಆಗ್ತಾ ಇಲ್ಲ ಅಂದರೆ ದೇರ್ ಇಸ್ ಸಮಥಿಂಗ್ ರೀಸನ್ ಇರುತ್ತೆ. ಆ ರೀಸನ್ನ ನೀವು ಹುಡುಕ್ಬೇಕು. ಬ್ರೋ, ನಾನು ಪರ್ಸ್ನಲ್ ಆಗಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ. ಹಾಗೆ ನಾವು ಫ್ರೆಂಡ್ಸು ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿಕೊಂಡು ಮನಿನ ಸೇವ್ ಮಾಡ್ತಿದ್ದೀವಿ. ಇದ್ರದ್ದು ಪ್ಯಾನ್ ಕಾರ್ಡ್ ಕೂಡ ಇದೆ. ಇದರ ಮೂಲಕ ನಾವು ಸೇವ್ ಮಾಡೋ ಅಮೌಂಟನ್ನ MF ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀವಿ. ಹೇಗೆ ಇನ್ವೆಸ್ಟ್ ಮಾಡೋದು? SHG ನೇಮ್ ಅಕೌಂಟಲ್ಲಿ ಕ್ರಿಯೇಟ್ ಮಾಡ್ಬೋದಾ? ಹೇಗೆ ಅಂತ ತಿಳಿಸ್ಕೊಡಿ. SHG ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ. ಅಂದರೆ ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಮಾಡ್ಬೋದು. ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮ್ಮಲ್ಲಿ ಡಿಸ್ಪ್ಯೂಟ್ ಬಂದರೆ ನಾಳೆ ಎಲ್ಲನೂ ಎಕ್ಕೂಟ್ ಹೋಗುತ್ತೆ. ನೀವೇನೋ ಲಾಂಗ್ ಟರ್ಮಲ್ಲಿ ಸೇವ್ ಮಾಡ್ಬೇಕಂತಿದ್ದೀರಾ, ಲಾಂಗ್ ಟರ್ಮಲ್ಲಿ ವೆಲ್ತ್ ಕ್ರಿಯೇಟ್ ಮಾಡ್ಬೇಕಂತಿದ್ದೀರಾ. ಎಲ್ಲರ ಮೈಂಡ್ ಸೆಟ್ಟು ಸೇಮ್ ಇರಬೇಕಲ್ಲ. ಎಲ್ಲರ ಮೈಂಡ್ ಸೆಟ್ಟು ಇವಾಗ ಕರೆಕ್ಟ್ ಆಗಿದೆ, ನಾಳೆ ಇವ್ರ ಫ್ಯಾಮಿಲಿನಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಇವ್ರು ಹೆಂಡ್ತಿ ಹೇಳಿದ್ರು ನಿನ್ಗೆ ಯಾಕೆ ಅವೆಲ್ಲ ಬೇಕು, ದುಡ್ಡು ಬಿಡಿಸ್ಕೊಂಬಾರೋ ಅಂದರೆ ಅವಾಗ ಬಿಡಿಸ್ಕೊಂಡು ಬರಲೇಬೇಕಾಗುತ್ತೆ. ನಿಮಗೆ ಇಷ್ಟ ಇರುತ್ತೆ ಲಾಂಗ್ ಟರ್ಮಲ್ಲಿ ವೆಲ್ತ್ ಕ್ರಿಯೇಟ್ ಮಾಡಬೇಕಂತ, ಅವ್ನು ದುಡ್ಡು ಬಿಡಿಸ್ಕೊಂತಾನೆ, ಏನೋ ಡಿಸ್ಪ್ಯೂಟ್ ಆಗುತ್ತೆ. ಈ ಥರ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟು ನಿಮ್ದೆಲ್ಲರದು ಮೈಂಡ್ಸೆಟ್ ಸೇಮ್ ಇದೆ, ನಾವು ಲಾಂಗ್ ಟರ್ಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ನಮಗೆ ಏನೋ ಒಂದು ಗೋಲ್ ಇದೆ ದುಡ್ಡು ಮಾಡಬೇಕು ಅಂತ ಏನಾದರೂ ನಿಮಗೆ ಆ ಥರ ಇದ್ದು ಏನಾದರೂ ಮಾಡ್ತಿದ್ದೀರಾ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಪಾರ್ಟ್ನರ್ಶಿಪ್ಪಲ್ಲೂ ಇದೇ ಪ್ರಾಬ್ಲಮ್, ಡಿಸ್ಪ್ಯೂಟ್ ಬರುತ್ತೆ. ಒಬ್ಬ ಪಾರ್ಟ್ನರ್ ಹೇಳ್ತಾನೆ ನಾವು ಗ್ರೋ ಮಾಡೋಣ ಅಂತ, ಇನ್ನೊಬ್ಬ ಪಾರ್ಟ್ನರ್ ಹೇಳ್ತಾನೆ ಇಲ್ಲಪ್ಪ ನನಗೆ ಬಂದಿರೋ ದುಡ್ಡನ್ನ ನನ್ನ ಮನೆಗೆ ತಗೊಂಡೋಗ್ಬೇಕು ಅಂತ. ಇದೇ ಕಾರಣದಿಂದನೇ ಬಿಸ್ನೆಸ್ಗಳು ಲಾಸ್ ಆಗ್ತವೆ. ಇದು ಮೇ ಬಿ ಅದೇ ಥರ ಆಗ್ಬೋದು. ನೀವೆಲ್ಲರೂ ಪ್ಲ್ಯಾನ್ ಮಾಡಿದ್ದೀರಾ, ನಿಮ್ದೆಲ್ಲ ಮೈಂಡ್ಸೆಟ್ ಒಂದೇ ಥರ ಇದೆ ಅಂದರೆ ನೀವು ಕಂಟಿನ್ಯೂ ಮಾಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಹೌ ಐ ಗೆಟ್ ಮೋರ್ ಮನಿ ಆನ್ ಅನಾಲಿಸಿಸ್ ROE 20% ಮೀನ್ಸ್ ಐ ಇನ್ವೆಸ್ಟ್ 200 rupees ಆ್ಯಂಡ್ ಐ ಗೆಟ್ 240 rupees. ಇಸ್ ಇಟ್ ರೈಟ್? ಎಸ್, ಯು ಆರ್ ರೈಟ್. ಆದರೆ ಆ ಕಂಪ್ನಿ ಫ್ಯೂಚರ್ ಮಾಡೋ ROE ಮೇಲೆ ಡಿಪೆಂಡ್ ಆಗಿರುತ್ತೆ. ಹಿಂದ್ಗಡೆ ROE ಇದೆ ಅಂದ ತಕ್ಷಣ ಫ್ಯೂಚರಲ್ಲೂ ಅದೇ ROE ಬರುತ್ತೆ ಅಂತಲ್ಲ. ನೀವು ಹಿಂದ್ಗಡೆ ROE ಏನಕ್ಕೆ ನೋಡ್ತಿದ್ದೀರಾ ಅಂದರೆ ಹಿಂಗೆ ಮಾಡ್ಬೋದು ಅನ್ನೋ ಒಂದು ಅನಿಸಿಕೆಗೋಸ್ಕರ. ಮುಂದ್ಗಡೆ ಮಾಡಬೇಕಾದ ಕಂಪ್ನಿ ROE ಕಂಪ್ನಿ ಮುಂದ್ಗಡೆ 30%, 40% ಈ ಥರ ಮಾಡ್ಕೊಂಡು ಹೋದರೆ ನಿಮಗೆ ಅದೇ ರೀತಿ ರಿಟರ್ನ್ ಸಿಗುತ್ತೆ. ಒಂದೊಂದು ಕಂಪ್ನಿ ಏನು ಮಾಡ್ತಾರೆ, ಈಗ 40% ಹೇಳಿದ್ರಲ್ಲ, 240 ರೂಪಾಯಿ ಅಂತ ಹೇಳಿದ್ರಲ್ಲ, ಈಗ ನೀವು ROE ಬಂದ್ಬಿಟ್ಟು 200 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ನೀವು, ಅವಾಗ ಎಷ್ಟಾಯಿತು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಎಲ್ಲ ಸೇರಿದ್ರೆ 240 ರೂಪಾಯಿ ಆಯಿತಾ? ಒಂದೊಂದು ಕಂಪ್ನಿ ಏನು ಮಾಡ್ತಾ ಗೊತ್ತಾ, ಈ 40 ರೂಪಾಯಿ ಏನು ಅರ್ನ್ ಮಾಡಿದಾವಲ್ಲ ಇದನ್ನು ನಿಮಗೆ ವಾಪಸ್ ಡಿವಿಡೆಂಡಾಗಿ ಕೊಟ್ಬಿಡ್ತವೆ.
ಡಿವಿಡೆಂಟಾಗಿ ಕೊಟ್ಟು ಮುಂದಿನ ವರ್ಷ ಕೂಡ ಸೇಮ್ 20% ROE ಮಾಡ್ತವೆ. ಅವಾಗ ನಿಮ್ಗೆ ಏನು ಅನ್ಸುತ್ತೆ, 20% ROE ಇದೆ ಅಲ್ಲ ಗುರು, ಶೇರ್ ಪ್ರೈಸ್ ಮೇಲೋಗುತ್ತೆ ಅಂತ. ಅವ್ನು ಹೇಳ್ತಾನೆ, ಇಲ್ಲ ಗುರು, ಮಾಡಿರೋದನ್ನ ನಿನಗೆ ಡಿವಿಡೆಂಟಾಗಿ ಕೊಟ್ಟಿದ್ದೀವಿ ಅಂತ. ಆ್ಯಕ್ಚುಲಿ ನೀವು ITC ಇರ್ಬೋದು, ಹಿಂದೂಸ್ತಾನ್ ಯೂನಿಲಿವರ್ ಇರ್ಬೋದು, ನೆಸ್ಲೆ ಇರ್ಬೋದು, ಈ ಕಂಪ್ನಿಗಳ್ದೆಲ್ಲ ROE ಜಾಸ್ತಿ ಇದೆ. ಯಾಕಂದರೆ ಅವ್ರು ಬಂದಿರೋ ದುಡ್ಡೆಲ್ಲನೂ ಡಿವಿಡೆಂಟಾಗಿ ಕೊಟ್ಬಿಡ್ತಾರೆ. 10 ವರ್ಷದಿಂದ ಮಾಡ್ತಿರೋ ಲಾಭನ ಮತ್ತೆ ಮಾಡಿದ್ರು ಕೂಡ ತೋರಿಸ್ಬೋದಲ್ಲ ROE ಜಾಸ್ತಿ ಇದೆ ಅಂತ. 20% ಮಾಡಿದ್ರೆ ₹240 ಲಾಭ ಮಾಡಿದ್ರೆ, ಇನ್ನು 5 ವರ್ಷ ಬಿಟ್ಬಿಟ್ಟು ಸೇಮ್ ಅದೇ ₹200ಗೆ 20% ಲಾಭ ಮಾಡಿದ್ರೆ ₹40 ಆಯ್ತಲ್ಲ. ಯಾಕಂದ್ರೆ ಎವ್ರಿ ಇಯರ್ ಆ ₹40 ನೀವು ವಿಡ್ರಾ ಮಾಡ್ತಿದ್ದೀರಲ್ಲ ಕಂಪ್ನಿಯಿಂದ, ರೀಇನ್ವೆಸ್ಟ್ ಆಗ್ತಾ ಇಲ್ಲ. ಇಲ್ಲಿ ಕಂಪ್ನಿ ರೀಇನ್ವೆಸ್ಟ್ ಮಾಡಬೇಕು. ರೀಇನ್ವೆಸ್ಟ್ ಮಾಡಿದ್ರೇನೆ ನಿಮ್ಗೆ ಶೇರ್ ಪ್ರೈಸ್ ಮೇಲೋಗೋದು. ಇಲ್ಲಾಂದ್ರೆ ಅಷ್ಟೊಂದು ಫಾಸ್ಟಾಗಿ ಮೇಲೋಗಲ್ಲ. ನೀವು ಅದು ನೋಡಬೇಕು. ಕಂಪ್ನಿ ಡಿವಿಡೆಂಡ್ ಪೇಔಟ್ ರೇಷಿಯೋ ಅಂತ ಕೆಳಗೆ ಬರುತ್ತೆ. ಅದು ಪ್ರಾಫಿಟಲ್ಲಿ ಎಷ್ಟು % ಡಿವಿಡೆಂಟ್ ಆಗಿ ಕೊಡ್ತಾ ಇದೆ ಅಂತ. ಒಂದು 20 to 30% ಇರಬೇಕಷ್ಟೇ. ಇರಬರೋದೆಲ್ಲ ಡಿವಿಡೆಂಡ್ ಕೊಡ್ತಾ ಇದೆ ಅಂದರೆ ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ, ಕಂಪನಿ ಹತ್ರ ದುಡ್ಡನ್ನ ರೀಇನ್ವೆಸ್ಟ್ ಮಾಡೋಕ್ಕೆ ಯಾವುದೇ ರೀತಿ ಆಪರ್ಚುನಿಟಿ ಇಲ್ಲ. ಅದಕ್ಕೆ ಏನು ಮಾಡ್ತಾ ಇದೆ, ಇನ್ವೆಸ್ಟರ್ಸ್ಗೆ ತಗೊಳಪ್ಪ, ನೀನೇ ಎಂಜಾಯ್ ಮಾಡ್ಕೊಂಬಿಡು, ನೀನೇ ಎಲ್ಲನ ಇನ್ವೆಸ್ಟ್ ಮಾಡ್ಕೊ ತಗೊಂಡೋಗಿ ಅಂತ ಕೊಡ್ತಾ ಇದೆ. ಆ ಥರ ಸಿಚುವೇಶನಲ್ಲಿ ಶೇರ್ ಪ್ರೈಸ್ ಜಾಸ್ತಿ ಮೂವ್ ಆಗಲ್ಲ. ಇವತ್ತಿಗೆ ಇಷ್ಟು ಕ್ವಶನ್ ಸಾಕು. ಇನ್ನೂ ಯಾವ್ದಾನ ಬಿಟ್ಟಿರೋ ಕ್ವಶನ್ ಅಥವಾ ನಿಮಗೂ ಯಾವ್ದಾನ ಕ್ವಶನ್ ಕೇಳಬೇಕನ್ಸಿದ್ರೆ ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಬಂದಿರೋ ಕ್ವಶನ್ಗಳನ್ನೇ ಪಿಕ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವೀಕ್ ವಿಡಿಯೋ ಮಾಡ್ತೀನಿ. ಈಗ ನಿಮಗೂ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ನನಗೆ ಐಡಿಯಾ ಇಲ್ಲ ಅಂತ ಏನಾದರೂ ಕ್ವಶನ್ ಇದ್ದರೆ, ನೀವು ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಫಾರ್ಮ್ನ ಎಂಟ್ರಿ ಮಾಡಿದ್ರೆ ನಿಮಗೆ ನಮ್ಮ ಟೀಮಿಂದ ಕಾಲ್ ಮಾಡಿಬಿಟ್ಟು ನಿಮಗೆ ಸಜೆಷನ್ ಕೊಡ್ತಾರೆ. ಇವ್ರು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ನೀವು ಯಾವುದೇ ರೀತಿ ದುಡ್ಡನ್ನ ಕೊಡಬೇಕಾಗಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.